ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवतसेवया भगवती उत्तमश्लोके भक्तिर्भवति नैष्ठिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। ॐ ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे। जय श्रीकृष्णचैतन्य प्रभो नित्यानन्द श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनकारुणम्। ಹರೇ ಕೃಷ್ಣ. 4ನೇ ಸ್ಕಂದದ ಪ್ರಾರಂಭದಲ್ಲಿ ದಕ್ಷ ಮತ್ತು ಸತಿಯ ಕಥೆ ಬರ್ತದೆ. ಈ ಕಥೆಯಲ್ಲಿ ಕಲಿಬೇಕಾದಂಥ ಸಾಕಷ್ಟು ವಿಷಯಗಳು, ಪಾಠಗಳಿವೆ. ಹೇಗೆ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಜಗಳಗಳಾಗ್ತವೆ. ಸಾಮಾನ್ಯ ಪರಿವಾರದಲ್ಲೂ ಕೂಡ ನೋಡ್ತೀವಿ. ಬಹುತೇಕ ಜಗತ್ತಿನಲ್ಲಿ ಎಲ್ಲ ಪರಿವಾರಗಳಲ್ಲಿ ಸಾಮಾನ್ಯವಾಗಿ ಒಂದಿಲ್ಲ ಒಂದು ಸ್ವಲ್ಪ ಜಗಳ ಕಾಳಗ ಇದ್ದೇ ಇರ್ತದೆ. ಪ್ರಾಬ್ಲಮ್ಸ್ ವಿಲ್ ಬಿ ದೇರ್, ವಿ ಕಾಂಟ್ ಅವಾಯ್ಡ್ ದಮ್. ಶಿವನ ಪರಿವಾರದಲ್ಲಿ ಕೂಡ ಪ್ರಾಬ್ಲಮ್ಸ್ ಇತ್ತು. ಅಫ್ಕೋರ್ಸ್ ಶಿವ ಮಹಾಭಾಗವತ, ಸಾಕ್ಷಾತ್ ವಿಷ್ಣುವಿನ ಅಂಶ ಅಂತ ಹೇಳ್ಬೋದು. ಸತಿ ದುರ್ಗಾದೇವಿ, ಸಾಕ್ಷಾತ್ ದುರ್ಗಾದೇವಿ ಶಕ್ತಿ. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾದೇವಿ ಭಗವಂತನ ಛಾಯೆ. ಸಕಲ ಕಾರ್ಯಗಳನ್ನು ಅವಳು ನೆರವೇರಿಸ್ತಾಳೆ. ಅಂತಹ ಶಕ್ತಿ ಉಳ್ಳವಳು. ಭಗವಂತ ಇಚ್ಛೆಪಟ್ಟಾಗೆ ಅವಳು ಕಾರ್ಯವನ್ನು ನೆರವೇರಿಸ್ತಾಳೆ, ತಕ್ಷಣ ನೆರವೇರಿಸ್ತಾಳೆ. ಹೇಗೆ ಒಂದು ಛಾಯೆ, ಶ್ಯಾಡೋ ಹೇಗೆ ಆ ಒಂದು ವಸ್ತುವನ್ನು ಹಿಂಬಾಲಿಸ್ತದೆ, ಅದೇ ರೀತಿ ದುರ್ಗಾದೇವಿ ಕೂಡ ಕೃಷ್ಣನ ಇಚ್ಛೆಯನ್ನು ತಕ್ಷಣ ಪೂರೈಸ್ತಾಳೆ. ವಿಶೇಷವಾಗಿ ಸೃಷ್ಟಿ ಸ್ಥಿತಿ ಮತ್ತು ಪ್ರಳಯ, ಸೃಷ್ಟಿ ಲೀಲೆ ಮತ್ತು ಅದರ ಒಂದು ನಿರ್ವಹಣೆ ಮತ್ತು ಸಂಹಾರ, ಇದನ್ನು ಅವಳು ಮಾಡ್ತಾಳೆ. ಛಾಯೇ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚಚೇಷ್ಟತೆ ಸಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಕೃಷ್ಣ ಗೋವಿಂದ ಆದಿಪುರುಷ, ಕೃಷ್ಣನ ಇಚ್ಛೆಗಳನ್ನು ಪೂರೈಸುವವಳು ನಿಪುಣರಾಗಿದ್ದಾಳೆ. ಸೊ ಅಂತಹ ಒಂದು ದೊಡ್ಡ ಪರಿವಾರದಲ್ಲೂ ಕೂಡ ಈ ಒಂದು ಜಗಳ ನೋಡ್ಬೋದು. ಮತ್ತು ಸತಿಯ ತಂದೆ ಯಾರು? ದಕ್ಷ ಯಾರು? ಸಾಕ್ಷಾತ್ ಬ್ರಹ್ಮದೇವರ ಮಗ, ಪ್ರಜಾಪತಿ ಆದರೂ ಕೂಡ ಅಹಂಕಾರ. ನಾನು ಪ್ರಜಾಪತಿ, ನಾನು ದಕ್ಷ, ನಾನು ಬ್ರಾಹ್ಮಣ ಅಂತ ಒಂದು ಗರ್ವ, ಒಂದು ಹೆಮ್ಮೆ ಅವನ ಮನಸ್ಸಲ್ಲಿತ್ತು. ಮತ್ತು ಶಿವನ ಪ್ರತಿ ದ್ವೇಷ ಭಾವನೆ ಇತ್ತು. ಆ ದ್ವೇಷ ಭಾವನೆ ನಾವು ದಕ್ಷನ ಮಾತುಗಳಲ್ಲಿ ನಾವು ನೋಡ್ಬೋದು. ಹೇಗೆ ದಕ್ಷ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿದೆ, ಬ್ರಹ್ಮದೇವರ ಮಾತನ್ನು ಕೇಳಿ ನನ್ನ ಮಗಳನ್ನು ನಿನಗೆ ಕೊಟ್ಟೆ, ನಿನ್ನಂಥ ವ್ಯಕ್ತಿಗೆ ಕೊಡಬಾರ್ದಾಗಿತ್ತು. ನೀನು ಸ್ಮಶಾನದಲ್ಲಿರ್ತೀಯ, ಸರಿಯಾಗಿ ಬಟ್ಟೆ ಕೂಡ ತೊಟ್ಕೊಳ್ಳೋದಿಲ್ಲ, ಮೈ ತುಂಬ ಬೂದಿ ಸವರ್ಕೊಂಡಿರ್ತೀಯ, ಭೂತ ಪ್ರೇತಗಳ ಜೊತೆ ನಿನ್ನ ವಾಸ,
ಸೊ ಆ್ಯಕ್ಚುಲಿ ಶಿವನಿಗೆ ಅವಮಾನ ಮಾಡ್ತಾನೆ ದಕ್ಷ. ಈ ಕಥೆ ಪ್ರಾರಂಭ ಹೇಗಾಗ್ತದೆ, ಶಿವನು ಕೂತಿದ್ದ ಸಭೆಯಲ್ಲಿ, ದಕ್ಷ ಸಭೆಯಲ್ಲಿ ಬಂದ, ಶಿವ ನಿಂತ್ಕೊಳ್ಳಿಲ್ಲ, ಅದಕ್ಕೆ ದಕ್ಷನಿಗೆ ಅವಮಾನ ಆಯಿತು. ಅವಮಾನವನ್ನು ಊಹೆ ಮಾಡಿಕೊಂಡ. ಹಿ ಕನ್ಸಿಡರ್ಡ್ ಎನ್ ಒಫೆನ್ಸ್, ಇಟ್ ಇಸ್ ನಾಟ್ ಎನ್ ಒಫೆನ್ಸ್. ಆ್ಯಕ್ಚುಲಿ ಶಿವನ ಪ್ರತಿ ದಕ್ಷ ಅವಮಾನ ಮಾಡಿದ. ಶಿವನ ಸ್ಥಾನಮಾನ ಅವನಿಗೆ ಗೊತ್ತಿರಲಿಲ್ಲ. ಎಂತಹ ದೊಡ್ಡ ಅಂದರೆ ಪೊಸಿಷನ್ ಶಿವನದು ಅನ್ನೋದು ದಕ್ಷನಿಗೆ ತಿಳಿದಿರಲಿಲ್ಲ. ಅದಕ್ಕಾಗಿ ಅಪರಾಧ ಮಾಡಿದ, ಕೆಟ್ಟ ಮಾತನ್ನಾಡಿದ. ಕೆಟ್ಟ ಮಾತನ್ನು ನುಡಿದರೂ ಕೂಡ ಶಿವ ಅದನ್ನೆಲ್ಲ ಸಹಿಸಿಕೊಂಡು ಅಲ್ಲಿ ಸುಮ್ಮನೆ ಹೋಗ್ಬಿಟ್ಟ. ಒಂದು ಪ್ರತ್ಯುತ್ತರ ಕೊಡಲಿಲ್ಲ. ಶಿವ ಎಲ್ಲ ಮಾತುಗಳನ್ನು ಸಹಿಸಿಕೊಂಡ. ಅಲ್ಲಿ ಉತ್ಪಾತವನ್ನು, ಆತಂಕವನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನೋ ಒಂದು ಭಾವನೆಯಿಂದ ಅಲ್ಲಿಂದ ಎದ್ದು ಹೋಗ್ಬಿಟ್ಟ. ಆದರೆ ಶಿವನ ಅನುಚರರು ಸುಮ್ಮನೆ ಇರಲಿಲ್ಲ. ನಂದಿ ಇತ್ಯಾದಿ ಶಿವನ ಅನುಯಾಯಿಗಳು, ಅವರು ಶಾಪ ಕೊಡ್ತಾರೆ, ಅವರಿಗೆ ಪ್ರತಿಶಾಪ ಸಿಗ್ತದೆ. ಈ ರೀತಿ ಶಾಪ ಪ್ರತಿಶಾಪದಲ್ಲಿ ಅಲ್ಲಿ ತುಂಬ ಒಂದು ಕಾಳಗ ಉಂಟಾಗ್ತದೆ, ಜಗಳ ಉಂಟಾಗ್ತದೆ. ಸೊ ನಂತರ ನಂದೀಶ್ವರ ಇತ್ಯಾದಿ ಅವರೆಲ್ಲರೂ ವಾಪಸ್ ಮನೆಗೆ ಬರ್ತಾರೆ, ಶಿವನ ಕೈಲಾಸಕ್ಕೆ ಬರ್ತಾರೆ. ಸೊ ಎಲ್ಲ ಶಾಂತವಾಗಿತ್ತು ಸ್ವಲ್ಪ ಸಮಯ. ಆದರೆ ಮತ್ತೆ ಪ್ರಾಬ್ಲಮ್ ಉಂಟಾಯಿತು. ಎಂಥ ಪ್ರಾಬ್ಲಮ್ ಅದು? ತಕ್ಷಣ ಮನೆಯಲ್ಲಿ ಏನೋ ಯಜ್ಞ ನಡೀತಾ ಇತ್ತು. ಅದಕ್ಕಾಗಿ ಎಲ್ಲ ಸತಿಯ ಸಹೋದರಿಯರಿಗೆ ಒಂದು ಆಹ್ವಾನ ನೀಡಲಾಗಿತ್ತು. ಆದರೆ ಸತಿಗೆ ಅಥವಾ ಶಿವನಿಗೆ ಆಹ್ವಾನವನ್ನು ನೀಡಿರಲಿಲ್ಲ. ಇದೊಂದು ಪ್ರಾಬ್ಲಮ್, ರೈಟ್. ಇದು ಗೃಹಸ್ಥರಲ್ಲಿ ತುಂಬ ಕಾಮನ್ನು, ರೈಟ್. ಒಬ್ಬರನ್ನು ಬಿಟ್ಬಿಟ್ರೆ ಆಯಿತು. ನಮಗೆ ಇನ್ವಿಟೇಷನ್ ಸಿಗಲಿಲ್ಲ, ನಾವು ಹೋಗೋದಿಲ್ಲ ಅವ್ರ ಮನೆಗೆ, ಅವ್ರಿಗೂ ಕರೆಯೋದಿಲ್ಲ ನಾವು. ಇದು ಅಹಂಕಾರ ತಕ್ಷಣ ಅದು ಟಚ್ ಆಗ್ತದೆ ಹೃದಯಕ್ಕೆ, ರೈಟ್. ಮತ್ತು ಯಾವುದಾದ್ರೂ ಒಂದು ಫಂಕ್ಷನಿಗೆ ನಮಗೆ ಇನ್ವಿಟೇಷನ್ ಬಂದರೆ ಹೋಗಲೇಬೇಕು, ಹೋಗಲಿಲ್ಲ ಅಂದರೆ ಅವ್ರು ಬರಲಿಲ್ಲ, ನಾವೇ ಹೋಗಬೇಕು. ಅದು ಅಹಂಕಾರ. ಈವನ್ ಜೆನ್ಯೂನ್ ರೀಸನಿಂದ ಹೋಗಲಿಲ್ಲ ಅಂದರೂ ಕೂಡ ಅದನ್ನು ಅವರು ತುಂಬ ಗಂಭೀರವಾಗಿ ಪರಿಗಣಿಸ್ತಾರೆ, ರೈಟ್. ಕೆಲವೊಮ್ಮೆ ಹೇಳೋದಿಲ್ಲ, ಅದರ ಮನಸ್ಸಲ್ಲಿ ಇರ್ತದೆ. ಸೊ ಈ ಭೌತಿಕ ಜಗತ್ತು ತುಂಬ ವಿಚಿತ್ರವಾದದ್ದು. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಮಾನಸಮಾದ ಅಪೇಕ್ಷೆ ತುಂಬ ಹೆಚ್ಚಿರ್ತದೆ ಈ ಜಗತ್ತಿನಲ್ಲಿ. ಆದರೆ ವೈಷ್ಣವ ಸಿದ್ಧಾಂತ ಏನು? ತೃಣಾದಪಿ ಸುನಿಜೇನ ತರೋರಪಿ ಸಹಿಷ್ಣುನ ಅಮಾನೇನ ಮಾನದೇನ ಕೀರ್ತನೀಯ ಸದಾಹರಿ. ಯಾವಾಗಲೂ ವಿನಮ್ರ ಭಾವನೆಯಿಂದ ಇರಬೇಕು, ಎಲ್ಲರಿಗೂ ಮಾನ ಸಮ್ಮಾನವನ್ನು ಕೊಡಬೇಕು. ಮಾನ ಸಮ್ಮಾನದ ಅಪೇಕ್ಷೆಯನ್ನು ನಾವು ಇಟ್ಕೋಬಾರ್ದು, ಮಾನ ಸಮ್ಮಾನ ಕೊಡಬೇಕು. ಸೊ ಯಾರು ಯಾವಾಗಲೂ ಮಾನ ಸಮ್ಮಾನವನ್ನು ಕೊಡ್ತಾರೆ ಮತ್ತು ಅದರ ಅಪೇಕ್ಷೆ ಪಡೋದಿಲ್ಲ, ಅವರು ಸುಖವಾಗಿರ್ತಾರೆ. ಯಾರು ಸಮ್ಮಾನದ ಅಪೇಕ್ಷೆಯನ್ನು ಪಡ್ತಾರೆ ಅವರು ಯಾವಾಗಲೂ ದುಃಖಿತರಾಗಿರ್ತಾರೆ. ಯಾಕೆಂದರೆ ಕೆಲವು ಸಮಯ ಅವರಿಗೆ ಸಮ್ಮಾನ ಸಿಗೋದಿಲ್ಲ. ಭೌತಿಕ ಜಗತ್ತೇ ಹಾಗೆ. ಕೆಲವೊಮ್ಮೆ ಮಾನ ಸಮ್ಮಾನ ಸಿಗ್ತದೆ, ಕೆಲವೊಮ್ಮೆ ಅವರೇ ಅವಮಾನ ಮಾಡ್ತಾರೆ. ಸಮ್ಮಾನ ಕೊಡೋರೆ ಅವಮಾನ ಮಾಡ್ತಾರೆ. ಸೊ ಇದು ಭೌತಿಕ ಜಗತ್ತಿನ ಒಂದು ಪರಿಚಯ. ಸೊ ಇಟ್ಸ್ ಲೈಕ್ ದಿಸ್ ಓನ್ಲಿ, ರೈಟ್. ಒಂದು ವರ್ಷ ಓಟ್ ಹಾಕಿ ಗೆಲ್ಲಿಸ್ತಾರೆ, ಅವರೇ ಸೋಲಿಸ್ತಾರೆ. ಹೌದು ತಾನೆ? ದ್ಯಾಟ್ಸ್ ಹೌ ದ ಮೆಟಲ್ ವರ್ಲ್ಡ್ ಈಸ್. ಯು ಕಾಂಟ್ ಚೇಂಜ್ ಇಟ್ ಬಿಕಾಸ್ ಇಸ್ ವರ್ಲ್ಡ್ ಆಫ್ ಎನ್ವಿ. ಯಾರು ನಮ್ಮ ಇಂದ್ರತೃಪ್ತಿಯನ್ನು ಪೂರೈಸ್ತಾರೆ ಅವರಿಗೆ ಓಟು, ಅವರಿಗೆ ಸಮ್ಮಾನ. ಯಾರು ನಮ್ಮ ಇಂದ್ರತೃಪ್ತಿ ವಿರುದ್ಧ ಹೋಗ್ತಾರೆ ಅವರು ನಮ್ಮ ಶತ್ರು, ಅವ್ರ ಮೇಲೆ ದ್ವೇಷ. ಸೊ ಈ ರೀತಿ ಈ ಜಗತ್ತಿನಲ್ಲಿ ದ್ವೇಷ, ಮಾನ ಸಮಾನದ ಅಪೇಕ್ಷೆ, ಅನರ್ಥಗಳು ತುಂಬಿವೆ ಹೃದಯದಲ್ಲಿ. ಅದಕ್ಕೆ ಈ ಜಗತ್ತಿನಲ್ಲಿ ನಾವು ನಿಜವಾದ ಸುಖ ಕಾಣೋಕ್ಕಾಗೋದಿಲ್ಲ. ಶಿವನು ಹೇಳಿದ ಹೋಗಬೇಡ ಅಂತ, ಆದರೆ ಸತಿ ಮಾತನ್ನು ಮೀರಿ ಹೋದ್ಲು. ಶಿವ ತನ್ನ ಅನುಯಾಯಿಗಳಿಂದ ಕಳಿಸಿದ, ಹೋಗಿ ಅವಳ ಜೊತೆ ಸ್ವಲ್ಪ ಸಹಾಯ ಮಾಡಿ ಅಂತ. ಅಲ್ಲಿಗೆ ಹೋದರೆ ಯಾರೂ ಸತಿಗೆ ಮಾತಾಡಿಸಲಿಲ್ಲ, ಯಾರು ಶಿವನ ಬಗ್ಗೆ ಎನ್ಕ್ವೈರಿ ಮಾಡಲಿಲ್ಲ, ಮಾನ ಸಮ್ಮಾನ ಕೊಡಲೇ ಇಲ್ಲ. ಈ ರೀತಿ ನಿರ್ಲಕ್ಷಿಸಿದ ಕಾರಣದಿಂದ ಸತಿಗೆ ತುಂಬ ದುಃಖ ಆಯಿತು. ಮತ್ತು ಅವಳಿಗೆ ಅದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ನನಗೆ ಅವಮಾನ ಮಾಡಿದರೆ ಪರವಾಗಿಲ್ಲ, ಆದರೆ ನನ್ನ ಪತಿಗೆ ಅವಮಾನ ಮಾಡ್ತಾಯಿದ್ದಾರೆ, ಶಿವನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆಗ ಸತಿ ಶಿವನ ಮಹಿಮೆಯನ್ನು ಹಾಡ್ತಾಳಲ್ಲಿ. ಶಿವನ ಮಹಿಮೆಯನ್ನು ಹಾಡಿದ ಮೇಲೂ ಕೂಡ ದಕ್ಷನಿಗೆ ಶಿವನ ಒಂದು ಪೊಸಿಷನ್ ಗೊತ್ತಾಗಲಿಲ್ಲ. ಶಿವನಿಗೆ ಇನ್ನಿಷ್ಟು ಅವಮಾನ ಮಾಡ್ತಾನೆ. ಆಗ ಸತಿಗೆ ಅದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆಗ ಅವಳು ಅಲ್ಲೇ ತಕ್ಷಣ ತನ್ನ ದೇಹದಿಂದ
ಅಗ್ನಿಯನ್ನು ಪ್ರಜ್ವಲಿಸಿ ಅವಳು ಅಲ್ಲೇ ಸುಟ್ಟು ಭಸ್ಮ ಆಗ್ತಾಳೆ. ರೈಟ್, ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ. ಆ್ಯಕ್ಚುಲಿ ಇದು ವೈಷ್ಣವರ ಒಂದು ಸ್ವಭಾವ. ಇನ್ನೊಬ್ಬ ವೈಷ್ಣವರ ಅವಮಾನವನ್ನು ಕೇಳಲು ಅವರು ಬಯಸೋದಿಲ್ಲ. ಅನ್ಯ ವೈಷ್ಣವರಿಗೆ ಏನಾದರೂ ಅವಮಾನ ಆಗ್ತಾ ಇದ್ದರೆ ಅವರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರು 3 ಮಾಡ್ತಾರೆ, 3 ಕಾರ್ಯಗಳು. ಅಲ್ಲಿ ಒಂದು ಸತಿ ಮಾಡ್ದಂಗೆ ದೇಹತ್ಯಾಗ, ಎರಡನೇದು ಅವರ ನಾಲಿಗೆ ಕತ್ತರಿಸ್ತಾನೆ ಸಾಧ್ಯವಾದರೆ, ಮೂರನೇದು ಅಲ್ಲಿಂದ ಓಡೋಗ್ತಾನೆ ಅಷ್ಟೆ. ಸೊ ಈ ರೀತಿ ಸತಿಗೆ ಅವಮಾನ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಅವಳು ಸುಟ್ಟು ಭಸ್ಮ ಆಗ್ತಾಳೆ. ಈ ಒಂದು ಸುದ್ದಿ ಶಿವನಿಗೆ ತಿಳಿದಾಗ ನಾರದರು ಬಂದು ಶಿವನಿಗೆ ಹೇಳ್ತಾರೆ, ನೋಡು ನಿನ್ನ ಪತ್ನಿ ಸತಿ ಈಗ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಸೊ ಸತಿ ಶಿವನಿಗೆ ಪಂಚಪ್ರಾಣ, ಲೈಕ್ ವೆರಿ ಡಿಯರ್ ಟು ಲಾರ್ಡ್ ಶಿವ. ಪ್ರತಿಯೊಂದು ಜನ್ಮದಲ್ಲಿ ಅವಳು ಶಿವನನ್ನೇ ಮದುವೆ ಆಗೋದು. ಒಮ್ಮೆ ಸತಿ ಕೇಳ್ತಾಳೆ ಶಿವನಿಗೆ, ಯಾಕೆ ನೀವು ಇಷ್ಟೊಂದು ಬುರುಡೆಗಳನ್ನು ಕೊರಳ ಮೇಲೆ ಹಾಕ್ಕೊಂಡಿರ್ತೀರ, ಏನಿದರ ರಹಸ್ಯ ಅಂತ ಕೇಳ್ತಾರೆ. ಅದು ಟಾಪ್ ಸೀಕ್ರೆಟ್, ಹೇಳೋದಿಲ್ಲ, ನಾನು ಹೇಳೋದಿಲ್ಲ ಅಂತಾಳೆ. ಸೊ ಸತಿಗೆ ಸಿಟ್ಟು ಬರ್ತದೆ. ಪತಿ ಪತ್ನಿಯರ ಮಧ್ಯೆ ಯಾವುದೇ ಸೀಕ್ರೆಟ್ ಇರಬಾರ್ದು. ನೀವ್ಯಾಕೆ ಸೀಕ್ರೆಟ್ ಇಡ್ತಾ ಇದ್ದೀರಾ, ಏನೋ ಬಚ್ಚಿಟ್ಕೊಳ್ತಾ ಇದ್ದೀರಾ ನೀವು, ಹೇಳಿ ನನಗೆ ಅಂತ. ಆಗ ಶಿವ ಹೇಳ್ತಾನೆ, ಪ್ರತಿ ಜನ್ಮದಲ್ಲೂ ನೀನು ನನ್ನನ್ನೇ ಮದುವೆ ಆಗ್ತೀಯಾ, ಪ್ರತಿ ಜನ್ಮದಲ್ಲಿ ನೀನು ದೇಹತ್ಯಾಗ ಮಾಡಿದಾಗ ನಿನ್ನ ಬುರುಡೆಯನ್ನು ನಾನು ಕೊರಳಲ್ಲಿ ಕಟ್ಕೊತೀನಿ ಅಂತ. ಯಾವಾಗಲೂ ನಿನ್ನ ದೇಹವನ್ನು ನನ್ನ ಎದೆ ಹತ್ರ ಇಟ್ಕೊಂಡಿರ್ತೀನಿ ಅಂತ. ಸೊ ಅಷ್ಟು ಪ್ರೀತಿ. ಓಕೆ ದಿಸ್ ವೆರಿ ಗುಡ್. ಸಮಾಧಾನ ಆಗ್ತದೆ ಅವಳಿಗೆ. ಈ ರೀತಿ ಶಿವನಿಗೆ ಇದು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆಗ ಶಿವ ತಕ್ಷಣ ಕುಪಿತಗೊಂಡು ದಕ್ಷನನ್ನು ಕೊಲ್ಲೋದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾರೆ. ಆಗ ಈ ಕತೆ ಸ್ಟಾರ್ಟ್ ಆಗ್ತದೆ. ಮೈತ್ರೇಯುವಾಚ, ಮೈತ್ರೇಯ ಮುನಿಗಳು ವಿದುರನಿಗೆ ಕತೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಫೋಟೋದಲ್ಲಿ ಶಿವನು, ನಾರದರು ಬಂದಿದ್ದಾರೆ ಶಿವನ ಹತ್ರ. ಅವರು ಆ ಒಂದು ಸುದ್ದಿಯನ್ನು ತಿಳಿಸ್ತಾ ಇದ್ದಾರೆ. ಶಿವನಿಗೆ ಆ ಸುದ್ದಿ ಕೇಳಿ ತುಂಬ ದುಃಖ ಆಗ್ತಾ ಇದೆ. ಭವೋ ಭವಾನ್ಯ ನಿಧನಂ ಪ್ರಜಾಪತೆ ಅಸತ್ಕೃತಾಯ ಅವಗಮ್ಯ ನಾರದಾತ್ ಸ್ವಪಾರ್ಷದ ಸೈನ್ಯಂ ಚ ತದ್ ಅರ್ಬುಭೀರ್ ವಿದ್ರಾವಿತಂ ಕ್ರೋಧಮಪಾರಮಾಧದೆ. ಸೊ ಈ ಸುದ್ದಿಯನ್ನು ಕೇಳಿದ ಮೇಲೆ ಭವಾನ್ಯ ನಿಧನಂ, ರೈಟ್, ಶಿವನ ಹೆಸರು ಭವ, ಪತ್ನಿಯ ಹೆಸರು ಭವಾನಿ. ಭವಾನ್ಯ ನಿಧನಂ ಪ್ರಜಾಪತಿರ್ ಅಸತ್ಕೃತಾಯ. ಪ್ರಜಾಪತಿ ಅಂದರೆ ದಕ್ಷನ ಅವಮಾನದಿಂದ ಸಹಿಸ್ಕೊಳ್ಳೋಕ್ಕಾಗದೆ ಅವಗಮ್ಯ ನಾರದರಿಂದ ಆ ಸುದ್ದಿಯನ್ನು ತಿಳಿದ ಮೇಲೆ ಶಿವನೇನು ಮಾಡಿದ, ಕ್ರೋಧಂ ಅಪಾರಂ ಆದದೆ, ಅಪಾರ ಕ್ರೋಧ ಉಂಟಾಯಿತು ಶಿವನಿಗೆ. ಮತ್ತು ದಕ್ಷ ಏನು ಮಾಡಿದ್ದ, ಸ್ವಪಾರ್ಷದ ಸೈನ್ಯಂ ತದ್ ಅರ್ವರ ರುಭುಭೀರ್ ವಿದ್ರಾವಿತಂ, ರೈಟ್. ಸೊ ದಕ್ಷನು ರುಭು ದೇವತೆಗಳನ್ನು ಸೃಷ್ಟಿ ಮಾಡಿ ಆ ರುಭು ದೇವತೆಗಳು ದಕ್ಷನ ಸೈನ್ಯನ ಓಡಿಸಿಬಿಟ್ರು. ಸೊ ಇದನ್ನು ಕೇಳಿದ ಮೇಲೆ ತುಂಬ ದುಃಖ ಆಯಿತು ಮತ್ತು ಕ್ರೋಧ ಉಂಟಾಯಿತು ಶಿವನಿಗೆ. ಸೊ ಇಲ್ಲಿ ಸತಿ ಸಾಕ್ಷಾತ್ ದುರ್ಗಾದೇವಿ, ಸಾಕ್ಷಾತ್ ಶಕ್ತಿ ಪ್ರತೀಕ. ಅವಳು ದಕ್ಷನನ್ನು ಕೊಲ್ಲಬಹುದಿತ್ತು, ಅಲ್ಲಿ ಒಂದು ರಿವೆಂಜ್ ತಗೋಬಹುದಿತ್ತು. ಆದರೆ ಅವಳು ಆ ರೀತಿ ಮಾಡಲಿಲ್ಲ. ಯಾಕೆ? It would not have been difficult for Sati to punish her father, but she thought that since she was his daughter, it was not proper to kill him. ಪ್ರಭುಪಾದರಿಗೆ ಉತ್ತರ ಕೊಟ್ಟು, ತಂದೆಯನ್ನು ಕೊಲ್ಲಬಾರ್ದು, ಅದಕ್ಕೆ ನಾನೇ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಅವಳು ಆತ್ಮಹತ್ಯೆ ಮಾಡ್ಕೊತಾಳೆ. ಸಾಕ್ಷಾತ್ ಆ್ಯಕ್ಚುಲಿ ಅವಳು ಶಾಶ್ವತ ದೇವಿ. ಅವಳು ಪ್ರಕಟವಾಗ್ತಾಳೆ, ಅಪ್ರಕಟವಾಗ್ತಾಳೆ. ಇಟ್ಸ್ ನಾಟ್ ದಟ್ ಶಿ ಡೈಡ್. ಇನ್ನೊಂದು ರೂಪದಲ್ಲಿ ಮತ್ತೆ
ಹುಟ್ಟಿ ಬಂದು ಅವತರಿಸಿಕೊಂಡು ಬಂದು ಮತ್ತೆ ಶಿವನನ್ನು ಮದುವೆ ಆಗ್ತಾಳೆ. ರೈಟ್. ಸೊ ಸತಿಯಾಗಿ ಇದ್ದಳು, ನಂತರ ಪರ್ವತನ ಮಗಳಾಗಿ ಪಾರ್ವತಿ ದೇವಿಯಾಗಿ ಮತ್ತೆ ಶಿವನನ್ನು ಮದುವೆ ಆಗ್ತಾಳೆ. ರೈಟ್. ಸೊ ಪ್ರತಿ ಜನ್ಮದಲ್ಲಿ ಅವಳು ಶಿವನನ್ನೇ ಮದುವೆ ಆಗ್ತಾಳೆ. ಸೊ ಅದು ಅವಳ ಇದೊಂದು ಲೀಲೆ ಅಷ್ಟೇ. ಸೊ ಶಿವ ಮತ್ತು ಸತಿಯ ಒಂದು ದಾಂಪತ್ಯ ಜೀವನ ಸಾಮಾನ್ಯ ಜೀವಿಗಳ ಥರ ಅಲ್ಲ, ಅದು ಒಂದು ಲೀಲೆ. ನಮಗೆಲ್ಲ ಒಂದು ಪಾಠವನ್ನು ಕಲಿಸಿಕೊಡೋದಕ್ಕೆ ಅವರು ಮಾಡಿದಂಥ ಒಂದು ಲೀಲೆ. ಆ ಲೀಲೆಯಿಂದ ನಾವು ಪಾಠಗಳನ್ನು ಕಲಿಬೇಕು. ಕರೆಕ್ಟ್. ಸೊ ಈ ರೀತಿ ಕುಪಿತನಾದಾಗ ಶಿವನು ತನ್ನ ತಲೆಯಿಂದ ಒಂದು ಎಳೆ ಕೂದಲನ್ನು ಕತ್ತರಿಸಿ ಅದನ್ನು ನೆಲದ ಮೇಲೆ ಹಾಕ್ತಾರೆ. ನೆಲದ ಮೇಲೆ ಬಿಸಾಕಿದಾಗ ಆ ಒಂದು ಕೂದಲು ಮಿಂಚಿನ ಥರ ಹೊಳಿತಾ ಇತ್ತು. ಆ ಮಿಂಚಿನ ಥರ ಹೊಳೆಯುವ ಒಂದು ಕೂದಲು ನೆಲದ ಮೇಲೆ ಬಿದ್ದಾಗ ಅದರಿಂದ ಮಹಾಪುರುಷ ಪ್ರಕಟನಾಗ್ತಾನೆ. ಭಯಂಕರವಾದ ಒಬ್ಬ ಪುರುಷ ಪ್ರಕಟನಾಗ್ತಾನೆ. ಅವನು ನಗ್ತಾ ಇದ್ದ. ಗಂಭೀರನಾದೋ ವಿಸರ್ಜತಂ ಭುವಿ. ತಕ್ಷಣ ಎದ್ದು ನಿಲ್ತಾನೆ. ಹುಚ್ಚನ ಥರ ಅವನು ನಗ್ತಾ ಇದ್ದ, ಅಟ್ಟಹಾಸ ಮಾಡ್ತಾ ಇದ್ದ. ಅಂತಹ ಒಂದು ಭಯಂಕರವಾದ ಒಬ್ಬ ವ್ಯಕ್ತಿ ಪ್ರಕಟನಾಗ್ತಾನೆ. ಅವರ ಹೆಸರು ಯಾರು? ಅವರ ಹೆಸರು ವೀರಭದ್ರ. ರೈಟ್. ಶಿವನ ಅಂಶ, ಶಿವನ ಅಂಶನೇ, ಶಿವನ ದೇಹದಿಂದ ಪ್ರಕಟನಾದವನು. ಸೊ ಶಿವನ ಶಕ್ತಿ ಕೂಡ ಅವನಲ್ಲಿ ಆವೇಶವಾಗಿದೆ. ಸೊ ಹೇಗೆ ಪ್ರಳಯ ಕಾಲದಲ್ಲಿ ಶಿವನ ತಾಂಡವನ್ನು ಮಾಡಿ ಇಡೀ ಜಗತ್ತನ್ನು, ಸೃಷ್ಟಿಯನ್ನೇ ಸಂಹಾರ ಮಾಡ್ತಾನೆ, ಅದೇ ರೀತಿ ವೀರಭದ್ರ ಕೂಡ ದಕ್ಷನ ಯಾಗವನ್ನು ಸಂಹಾರ ಮಾಡೋದಕ್ಕೆ ಹೋಗ್ತಾನೆ. ಸೊ ಭಯಂಕರವಾದ ಒಂದು ರೂಪವನ್ನು ತಾಳ್ತಾನೆ. ಅವರ ಒಂದು ರೂಪವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ರೈಟ್. ಅವರ ಮೈ ಕಾಂತಿ ಕಪ್ಪಾಗಿತ್ತು, ಕಪ್ಪ ಮೈ ಕಾಂತಿ. ಆ ಕೂದಲೆಳೆಯಿಂದ ಆಕಾಶದಷ್ಟು ಎತ್ತರವಾಗಿದ್ದ ಕಪ್ಪು ಬಣ್ಣದ ಭಯಾನಕ ರಾಕ್ಷಸನು ಹುಟ್ಟಿದನು. ಆಕಾಶದಷ್ಟು ಎತ್ತರವಾಗಿದ್ದ. ಒಟ್ಟುಗೂಡಿದ 3 ಸೂರ್ಯರಂತೆ ಅವನು ಪ್ರಕಾಶಮಯನಾಗಿದ್ದನು. ಸೊ ಕಪ್ಪ ಬಣ್ಣ ಇದ್ರೂ ಕೂಡ ಪ್ರಕಾಶಮಯವಾಗಿದ್ದ. 3 ಸೂರ್ಯರು ಒಟ್ಟಿಗೆ ಪ್ರಕಾಶವಾದಂತೆ. ಅವನ ಹಲ್ಲುಗಳು ಭಯಂಕರವಾಗಿಯೂ ತಲೆಯ ಮೇಲಿನ ಕೂದಲುಗಳು ಉರಿಯುವ ಬೆಂಕಿಯಂತೆಯೂ ಇದ್ದವು. ರೈಟ್. ಹೇರ್ಸ್ ಲೈಕ್ ಫೈರ್. ಅನೇಕ ಆಯುಧಗಳಿಂದ ಸನ್ನದ್ಧವಾಗಿದ್ದ ಸಾವಿರಾರು ಕೈಗಳಿದ್ದ ಅವನು ಮನುಷ್ಯರ ರುಂಡಗಳ ಹಾರವನ್ನು ಧರಿಸಿದ್ದನು. ಭಯಂಕರ ರೂಪ. ಮತ್ತು ಸಾವಿರಾರು ಕೈಯಲ್ಲಿ ಸಾವಿರಾರು ಅಸ್ತ್ರಗಳನ್ನು ಹಿಡಿದಿದ್ದಾನೆ. ಇವನೇ ವೀರಭದ್ರ. ಸನತನ ಪ್ರಕಟವಾದ ಮೇಲೆ ಕಿಂ ಕರೋಮಿ ಇತಿ, ನಾನೇನು ಮಾಡಲಿ? ರೈಟ್. ನೀವು ಈ ಪದವನ್ನು ಕೇಳಿರ್ಬೇಕಲ್ಲ, ಕಿಂಕರ ಅಂತ. ಕಿಂಕರ ಅಂದರೆ ಏನು? ಸೇವಕ ಅಂತ ಅರ್ಥ. ಅಂದರೆ ಅವನು ಯಾವಾಗಲೂ ಸ್ವಾಮಿಗೆ ಕೇಳ್ತಾನೆ, ಕಿಂ ಕರೋಮಿ ಅಹಂ, ನಾನೇನು ಮಾಡಲಿ? ಕಿಂಕರ. ಕಿಂ ಅಂದರೆ ಏನು, ಕರ ಅಂದರೆ ಏನು ಮಾಡಲಿ ಅಂತ. ಸೊ ಕೈಂಕರ್ಯ ಅನ್ನೋ ಶಬ್ದ ಇದರಿಂದನೇ ಬರ್ತದೆ. ಕೈಂಕರ್ಯ ಅಂದರೆ ಭಗವಂತನ ಸೇವೆ ಮಾಡೋದು, ಕೈಂಕರ್ಯವನ್ನು ಮಾಡೋದು, ಸೇವೆಯನ್ನು ಸಲ್ಲಿಸೋದು. ಭಗವಂತನಿಗೆ ಏನು ಇಷ್ಟ ಆಗ್ತದೆ ಅದು ಮಾಡೋದು. ನಮಗೇನು ಇಷ್ಟ ಆಗ್ತದೆ ಅದಲ್ಲ, ಭಗವಂತನಿಗೇನು ಇಷ್ಟ ಆಗ್ತದೆ, ಭಗವಂತನ ಇಚ್ಛೆ ಏನಿದೆ ಅದನ್ನು ಪೂರೈಸುವುದು, ಅದು ಕೈಂಕರ್ಯಂ. ಕಿಂ ಕರೋಮಿ ಅಂತ ಪ್ರಶ್ನೆ ಮಾಡಿದಾಗ ಶಿವನೇನು ಹೇಳ್ತಾನೆ? ದಕ್ಷಂ ಸ ಯಜ್ಞಂ ಜಹಿ. ದಕ್ಷ ಮತ್ತು ಅವನ ಯಜ್ಞವನ್ನು ನಾಶ ಮಾಡು. ಈ ಒಂದು ಅನುಮತಿಯನ್ನು, ಆದೇಶವನ್ನು ನೀಡಿದಾಗ ವೀರಭದ್ರ ತತ್ಕ್ಷಣಾತ್ ಅಲ್ಲಿಗೆ ಪ್ರಸ್ಥಾನ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿ ಒಬ್ಬರೇ ಹೋಗೋದಿಲ್ಲ. ರೈಟ್. ತ್ವಂ ಅಗ್ರಣಿ ರುದ್ರ ಭಟಾಂಶಕೋಮೆ, ನೀನು ನನ್ನ ಅಂಶ. ಸೇನೆಯಲ್ಲಿ ನಿನ್ನ ವಿರುದ್ಧ ಯಾರು ಗೆಲ್ಲಲು ಸಾಧ್ಯವಿಲ್ಲ, ಅಷ್ಟು ಪರಾಕ್ರಮಿ ನೀನು ಹೋಗಿ ಯುದ್ಧವನ್ನು ಮಾಡು ಅಂತ ಹೇಳ್ತಾರೆ. ಸೊ ಈಗ ದಕ್ಷ ಬ್ರಾಹ್ಮಣ ಮತ್ತು ಇಲ್ಲಿ ಶಿವನ ಅಂಶ ವೀರಭದ್ರ, ಅವರಿಬ್ಬರ ಮಧ್ಯೆ ಬ್ರಹ್ಮತೇಜ ಮತ್ತು ಶಿವತೇಜ, ಇದರಲ್ಲಿ ಯಾವುದು ಪವರ್ಫುಲ್ ಅನ್ನೋದು ಈಗ ಗೊತ್ತಾಗ್ತದೆ. ಸೊ ಪ್ರಭಾದಲ್ಲಿ ಹೇಳ್ತಾರೆ, ರೈಟ್, ಭೃಗು ಮುನಿಗಳು ಋಭು ದೇವತೆಗಳನ್ನು ಸೃಷ್ಟಿ ಮಾಡಿದರು. ಇಲ್ಲಿ ಶಿವ ವೀರಭದ್ರನನ್ನು ಸೃಷ್ಟಿ ಮಾಡಿದ.
ಇವರಿಬ್ಬರು ಹೋರಾಡ್ತಾರೆ. ವೆನ್ ಲಾರ್ಡ್ ಶಿವ ಹರ್ಡ್ ದಟ್ ಈಸ್ ಸೋಲ್ಜರ್ಸ್ ಹ್ಯಾಡ್ ಬಿನ್ ಡ್ರಿವನ್ ಅವೇ, ಹಿ ಕ್ರಿಯೇಟೆಡ್ ಟಾಲ್ ಬ್ಯಾಕ್ ಡಿಮನ್. ದೇರ್ ಇಸ್ ಸಮಟೈಮ್ಸ್ ಎ ಕಾಂಪಿಟೇಷನ್ ಬಿಟ್ವೀನ್ ಮೋಡ್ ಆಫ್ ಗುಡ್ನೆಸ್ ಆ್ಯಂಡ್ ಮೋಡ್ ಆಫ್ ಇಗ್ನೋರೆನ್ಸ್. ಇಲ್ಲಿ ತಮೋಗುಣ ಮತ್ತು ಸತ್ವಗುಣದ ಮಧ್ಯೆ ಯುದ್ಧ. ಸತ್ವಗುಣದವ್ರು ಯಾರು? ಭೃಗು ಮತ್ತು ಋಗು ದೇವತೆಗಳು. ತಮೋಗುಣದಲ್ಲಿ ಯಾರು? ವೀರಭದ್ರ. ಯಾಕಂದರೆ ಶಿವ ತಮೋಗುಣದ ದೇವತೆ, ಕಂಟ್ರೋಲಕ, ನಿಯಂತ್ರಕ. ಸೊ ತಮೋಗುಣ ಮತ್ತು ಈ ಸತ್ವಗುಣದ ಮೇಲೆ ಯುದ್ಧ ನಡೆದು ಯಾರು ಗೆದ್ದರು? ತಮೋಗುಣ ಗೆದ್ದಿತ್ತು. ವೀರಭದ್ರ ದಕ್ಷನನ್ನು ಕೊಂದಾಕಿದ. ಸೊ ಈ ರೀತಿ ಕೆಲವೊಮ್ಮೆ ತಮೋಗುಣ ಪವರ್ಫುಲ್ ಆಗಿರ್ತದೆ, ಕೆಲವೊಮ್ಮೆ ರಜಗುಣ ಶಕ್ತಿಶಾಲಿ ಇರ್ತದೆ, ಕೆಲವೊಮ್ಮೆ ಸತ್ವಗುಣ ಪವರ್ಫುಲ್ ಆಗಿರ್ತದೆ. ಈ ಮೂರು ಗುಣಗಳ ಮಧ್ಯೆ ಕಂಟಿನ್ಯೂಸ್ಲಿ ಅದು ಏನಂತಾರೆ ಅಪ್ ಆ್ಯಂಡ್ ಡೌನ್ ನಡೀತಾ ಇರ್ತದೆ. ಭಗವದ್ಗೀತೆಯಲ್ಲಿ ಇದೆಯಲ್ಲ 13ನೇ ಅಧ್ಯಾಯದಲ್ಲಿ, 14ನೇ ಅಧ್ಯಾಯದಲ್ಲಿ ಈ ಒಂದು ಶ್ಲೋಕ ಬರ್ತದೆ. ಸೊ ಕೆಲವೊಮ್ಮೆ ರಜ ಸತ್ವ ಮತ್ತು ತಮವನ್ನು ಕೆಳಗಾಗ್ತದೆ, ಕೆಲವೊಮ್ಮೆ ತಮಗುಣ ಸತ್ವ ಮತ್ತು ರಜವನ್ನು ಸೋಲಿಸಿ ಮೇಲೆ ಬರ್ತದೆ, ಕೆಲವೊಮ್ಮೆ ಸತ್ವಗುಣ ತಮಗುಣ ರಜಗುಣವನ್ನು ಸೋಲಿಸಿ ಮತ್ತೆ ಮೇಲೆ ಬರ್ತದೆ. ಈ ರೀತಿ ಕಂಟಿನ್ಯೂಸ್ ಕಾಂಪಿಟೇಷನ್ ನಡೀತಾ ಇರ್ತದೆ. ಸೊ ಅದಕ್ಕೆ ಕೆಲವೊಮ್ಮೆ ಸತ್ವಗುಣ ಹೆಚ್ಚಾದಾಗ ದೇವತೆಗಳ ಪವರ್ ಹೆಚ್ಚಾಗ್ತದೆ, ಎಲ್ಲ ಕಡೆ ಶಾಂತಿ ಸುಖ ಇರ್ತದೆ. ರಜಗುಣ ಹೆಚ್ಚಾದಾಗ ಕರ್ಮ ವಾಸನೆಗಳು ಹೆಚ್ಚಾಗ್ತವೆ, ಆಗ ಜನರು ದುಡ್ಡಿನಿಂದ ಓಡಾಡ್ತಾರೆ, ಮತ್ತು ತಮ್ಮ ಮಾನ ಸಮ್ಮಾನದಿಂದ ಓಡಾಡ್ತಾರೆ. ತಮಗುಣ ಹೆಚ್ಚಾದಾಗ ಪಾಪಕೃತ್ಯಗಳು ಹೆಚ್ಚಾಗ್ತವೆ. ಸೊ ಕಲಿಯುಗದಲ್ಲಿ ತಮಗುಣ ಹೆಚ್ಚುತ್ತಾ ಹೋಗ್ತದೆ. ಇವನು ಕಲಿಯುಗದ ಪ್ರಾರಂಭದ ಹಂತದಲ್ಲಿ ಇದ್ದೀವಿ, ಅದಕ್ಕೆ ತಮಗುಣದ ಪ್ರಭಾವ ಸ್ವಲ್ಪ ಇದೆ. ಆದರೆ ಸತ್ವಗುಣ ರಜಗುಣ ಸ್ವಲ್ಪ ಉಳಿದಿದೆ. ಬಟ್ ಇನ್ನು ಮುಂದೆ ಹೋಗ್ತಾ 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 ತಮಗುಣನೇ ಜಾಸ್ತಿ ಆಗ್ತದೆ. ಸೊ ಜನರು ಪಾಪಕೃತ್ಯಗಳನ್ನೇ ಮಾಡ್ತಾ ಇರ್ತಾರೆ ಯಾವಾಗಲೂ. ಸೊ ಕಲಿಯುಗ ಪೀಕಲ್ಲಿ ಹೋದಾಗ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಐರನ್ ಏಜ್, ದ ಡಾರ್ಕ್ ಏಜ್, ರೈಟ್. ಸತ್ಯಯುಗ ಇಸ್ ಕಾಲ್ಡ್ ಆಸ್ ಗೋಲ್ಡನ್ ಏಜ್. ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಬ್ರಾಂಜ್ ಏಜ್ ಆ್ಯಂಡ್ ಐರನ್ ಏಜ್, ರೈಟ್. ಲೋಹ ಏನಿದೆ ತಮಗುಣದ್ದು, ರೈಟ್. ಸೊ ತಾಮ್ರ ಅಥವಾ ಇದು ಚಿನ್ನ ಏನಿದೆ ಸತ್ವಗುಣದ್ದು. ಅದಕ್ಕೆ ಭಗವಂತನಿಗೆ ಸತ್ವಗುಣದ ವಸ್ತುಗಳನ್ನೇ ಅರ್ಪಣೆ ಮಾಡ್ತೀವಿ, ರೈಟ್. ಚಿನ್ನ, ಬೆಳ್ಳಿ ಇತ್ಯಾದಿ. ಸೊ ಲೋಹದಿಂದ ಮಾಡಿದಂಥ ಆಭರಣಗಳ ಮಾಡೋದಿಲ್ಲ, ಯಾಕಂದರೆ ತಾಮಸಿಕ. ಸೊ ಇಲ್ಲಿ ತಮೋಗುಣದ ಒಂದು ಪ್ರಭಾವ ಹೆಚ್ಚಿದ್ದ ಕಾರಣ ತಮೋಗುಣ ಗೆದ್ದಿತ್ತದೆ. ಆಲ್ದೋ ಸೊ ಆದರೆ ನಾವು ಸತ್ವಗುಣ ತಮಗುಣ ರಜಗುಣವನ್ನು ಮೀರಿ ಶುದ್ಧ ಸತ್ವಗುಣಕ್ಕೆ ಹೋಗಬೇಕಂತ ಪ್ರಭಾವ ಹೇಳ್ತಾರೆ. ಶುದ್ಧ ಸತ್ವ ಅಂತಂದ್ರೆ ಏನು? ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್, ಆಧ್ಯಾತ್ಮಿಕ ಸ್ತರ. ಅಂಥ ಆಧ್ಯಾತ್ಮಿಕ ಸ್ತರದಲ್ಲಿ ಮಾತ್ರ ನಾವು ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸಿಕೊಳ್ಳಬಹುದು. ತಮಗುಣ ರಜಗುಣ ಸತ್ವಗುಣದಲ್ಲಿ ಸಾಧ್ಯವಿಲ್ಲ. ಸತ್ವಗುಣ ಒಳ್ಳೆಯದು, ಸತ್ವಗುಣದಿಂದ ನಾವು ಶುದ್ಧ ಸತ್ವಕ್ಕೆ ಹೋಗಬೇಕು. ಸೊ ಅದಕ್ಕೆ ಸತ್ವಗುಣದಲ್ಲಿ ಬರೋದಕ್ಕೆ ನಾವೇನು ಮಾಡಬೇಕು? ಸಾತ್ವಿಕ ಆಹಾರ, ಸಾತ್ವಿಕ ವ್ಯವಹಾರ, ಸಾತ್ವಿಕ ದಿನಚರ್ಯ, ರೈಟ್. ಇದನ್ನೆಲ್ಲ ಪಾಲಿಸಿದಾಗ ನಾವು ಸತ್ವಗುಣವನ್ನು ಬೆಳೆಸ್ಕೊಳ್ತೀವಿ, ರೈಟ್. ಸಾತ್ವಿಕ ಆಹಾರ ಅಂದರೆ ಸಸ್ಯಾಹಾರಿ ಆಹಾರ. ಸಾತ್ವಿಕ ವ್ಯವಹಾರ ಅಂದರೆ ಒಳ್ಳೆಯ ಒಂದು ಡೀಲಿಂಗ್ಸು, ಮಾತುಕತೆ ಮತ್ತು ಕೆಲಸ ಕೂಡ ಸಾತ್ವಿಕವಾಗಿರಬೇಕು. ತಾಮಸಿಕ ರಾಜಸಿಕ ಕೆಲಸ ಮಾಡಿದರೆ ಆ ಗುಣಗಳು ನಾವು ಬೆಳೆಸ್ಕೊತೀವಿ. ಮತ್ತು ಒಂದು ಸಾತ್ವಿಕವಾದಂತಹ ಜನರ ಸಂಘ ಕೂಡ ಇರಬೇಕು. ರಾಜಸಿಕ ತಾಮಸಿಕ ವ್ಯಕ್ತಿಗಳ ಮಧ್ಯೆ ಕೂತ್ಕೊಂಡ್ಬಿಟ್ರೆ ಆ ಗುಣ ನಮಗೂ ಬರ್ತದೆ, ರೈಟ್. ಸೊ ಸಾತ್ವಿಕ ಜನರ ಹತ್ರ ಇರಬೇಕು. ಆಗ ಸತ್ವಗುಣದಲ್ಲಿ ನಾವು ಭಗವಂತನ ಕಡೆ ಹೋಗಲು ಸಾಧ್ಯ. ಸೊ ಹೀಗೆ ನಾವು ಸಪೋಸ್ ಡೆಲ್ಲಿಗೆ ಹೋಗಬೇಕು. ಸೊ ಇಲ್ಲಿಂದ ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ, ಬಸ್ ಸ್ಟ್ಯಾಂಡಿಂದ ಏರ್ಪೋರ್ಟಿಗೆ, ಏರ್ಪೋರ್ಟಿಂದ ನಾವು ಫ್ಲೈಟ್ ತೊಗೊಂಡು ಡೆಲ್ಲಿಗೆ ಹೋಗ್ತೀವಿ, ಕರೆಕ್ಟ್. ಅದೇ ರೀತಿ ಆಟೋದಲ್ಲಿ ಹೋಗೋದಂದರೆ ತಮಗುಣ. ಮೈಕ್ ಒಂದು ಸ್ವಲ್ಪ ಹತ್ತಿರ ತಗೋತೀರ ಅಂತ. ಸೌಂಡ್ ಇನ್ಕ್ರೀಸ್ ಮಾಡೋದು. ಮೈಕ್ ಹತ್ತಿರನೇ ಇದೆ. ಸೊ ಸತ್ವಗುಣ ಅಂದರೆ ಏರ್ಪೋರ್ಟಿಗೆ ಹೋದಂಗೆ. ಏರ್ಪೋರ್ಟಿಂದ ಟೇಕ್ ಆಫ್ ಮಾಡಿದರೆ ಅದು ಶುದ್ಧ ಸತ್ವ. ಶುದ್ಧ ಸತ್ವದಲ್ಲಿ ನಾವು ಭಗವಂತನ ಹತ್ರ ಹೋಗ್ಬೋದು. ಸೊ ಇಲ್ಲಿ ತಮಗುಣ ಮತ್ತು ರಜಗುಣದ ಇದು ಸತ್ವಗುಣದ ಮಧ್ಯೆ ಯುದ್ಧ ನಡೀತು. ತಮಗುಣ ಇಲ್ಲಿ ಗೆದ್ದಿತು. ಸೊ ಶಿವನ ಅನುಯಾಯಿಗಳು, ಸೈನಿಕರು ಕೂಡ ವೀರಭದ್ರನ ಹಿಂದೆ ಹೋಗ್ತಾರೆ.
ಸೊ ಅವರು ಕೂಡ ಕೈಯಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿದ್ದರು, ಅದು ಹಲವಾರು ಅಸ್ತ್ರಗಳನ್ನು ಇಟ್ಕೊಂಡಿದ್ದರು. ರೈಟ್, ಅವರು ಮೃತ್ಯುವನ್ನೇ ಕೊಲ್ಲುವ ಹಾಗೆ ಕಾಣಿಸ್ತಾ ಇದ್ರು. ಅಷ್ಟು ಪವರ್ಫುಲ್ ಆಗಿದ್ದರು. ಸೊ ಇಲ್ಲಿ ನೋಡಿ ವೀರಭದ್ರ ಪ್ರಕಟನಾಗಿದ್ದಾನೆ. ಸಾವಿರಾರು ಕೈಗಳು ಯಜ್ಞ ಭೂಮಿಯನ್ನು ಪ್ರವೇಶ ಮಾಡಿದ್ದಾರೆ. ಎಲ್ಲರೂ ಆ ಕಡೆ ಈ ಕಡೆ ಓಡ್ತಾ ಇದ್ದಾರೆ. ದೇ ಆರ್ ಆಲ್ ಫಿಯರ್ಫುಲ್, ಭಯಭೀತರಾಗಿದ್ದಾರೆ. ಸೊ ಯಜ್ಞ ಭೂಮಿಗೆ ಪ್ರವೇಶ ಮಾಡುವ ಹೊತ್ತಿನಲ್ಲಿ ಯಜ್ಞ ಮಾಡುವವರು ನೋಡ್ತಾರೆ, ಯಾಕೆ ತುಂಬ ಗಾಳಿ ಬೀಸ್ತಾ ಇದೆ, ಧೂಳು ಏರ್ತಾ ಇದೆ, ಏನಾಗ್ತಾ ಇದೆ ಇಲ್ಲಿ ಅಂತ ಎಲ್ಲರಿಗೂ ತುಂಬ ಸರ್ಪ್ರೈಸ್ ಆಗ್ತದೆ. ಆ ಸಮಯದಲ್ಲಿ ಯಜ್ಞ ಭೂಮಿಯಲ್ಲಿ ಸೇರಿದ ಋತ್ವಿಜರು, ಯಜಮಾನ, ಬ್ರಾಹ್ಮಣರು, ಅವರ ಪತ್ನಿಯರು ಎಲ್ಲರೂ ಕತ್ತಲೆ ಎಲ್ಲಿಂದ ಬಂದು ಕವಿಯುತ್ತಿದೆ ಎಂದು ವಿಸ್ಮಯಗೊಂಡರು. ಹೇಗೆ ಧೂಳು ಏರ್ತಾ ಇತ್ತು, ಸೊ ಸೂರ್ಯ ಮುಚ್ಚೋದ, ಕತ್ತಲೆ ಆಯಿತು. ಆನಂತರ ಅದು ಧೂಳಿನಿಂದ ತುಂಬಿದ ಬಿರುಗಾಳಿ ಎಂದು ಅರಿತ ಅವರೆಲ್ಲ ತುಂಬ ಆತಂಕಗೊಂಡರು. ಯಾಕಂದರೆ ಇಷ್ಟು ಬಿರುಗಾಳಿ, ಎಷ್ಟೊಂದು ಧೂಳು. ಇದು ಪ್ರಳಯ ಸಮಯದಲ್ಲಿ ಮಾತ್ರ ಈ ರೀತಿ ಆಗ್ತದೆ. ಆದರೆ ಈಗ ಪ್ರಳಯ ಸಮಯ ಇಲ್ಲ, ಇದು ಸೃಷ್ಟಿ ಪ್ರಾರಂಭ. ರೈಟ್, ಇದು ಸ್ವಯಂಭುವ ಮನುವಿನ ಕಾಲದಲ್ಲಿ ನಡೀತಾ ಇದೆ. ಸ್ವಯಂಭುವ ಮನುವಿನ ಕಾಲ ಬ್ರಹ್ಮನ ಸೃಷ್ಟಿ ಪ್ರಾರಂಭವಾದ ತಕ್ಷಣ ಸ್ವಯಂಭುವನ ಹುಟ್ಟಿದ್ದು. ಸೊ ಪ್ರಾರಂಭದಲ್ಲಿ ಪ್ರಳಯ ಕಾಲ, ಸೊ ಅವ್ರಿಗೆ ತುಂಬ ಅಚ್ಚರಿ ಆಯಿತು. ಸೊ ಅದಕ್ಕೆ ಅವರು ಆತಂಕಗೊಂಡರು. ದೇ ಬಿಕೇಮ್ ವೆರಿ ಫಿಯರ್ಫುಲ್. ಅವರೇನು ಹೇಳ್ತಾರೆ, ವಾತ ನಾ ವಾಂತಿ, ಆದರೆ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇಲ್ಲ. ನಹಿ ಸಂತಿ ದಸ್ಯವಃ, ಮತ್ತು ಕಳ್ಳರು ಕೂಡ ಇಲ್ಲ. ಇದ್ರ ಕೆಲವೊಮ್ಮೆ ಕಳ್ಳರಿಂದಲೂ ಕೂಡ ಒಂದು ಧೂಳು ಇರ್ತದೆ. ನೀವು ಕತೆ ಕೇಳಿರ್ಬೋದು, ವೇಣನ ಕತೆ ಈ ಅಧ್ಯಾಯದಲ್ಲಿ ಮುಂದೆ ಬರ್ತದೆ, ಈ ಸ್ಕಂದದಲ್ಲಿ ಬರ್ತದೆ. ಸೊ ವೇಣ ಸತ್ತೋದಾಗ ಕಳ್ಳರು ಎಲ್ಲ ಕಡೆ ಕಳ್ತನ ಮಾಡ್ತಾಯಿದ್ರು, ಲೂಟಿ ಮಾಡ್ತಾಯಿದ್ರು. ಅವ್ರು ಕುದುರೆ ಮೇಲೆ ಓಡಾಡ್ತಾಯಿದ್ರು, ಅದಕ್ಕೆ ಧೂಳು ಇರ್ತಾಯಿತ್ತು. ಸೊ ನಹಿ ಸಂತಿ ದಸ್ಯವಃ, ನಹಿ ಸಂತಿ ದಸ್ಯವಃ ಪ್ರಾಚೀನಿ ಬರ್ಹಿ ಜೀವತಿ ಉಗ್ರದಂಡ. ಮತ್ತು ರಾಜ ಇನ್ನೂ ಇದ್ದಾನೆ. ಭೂಮಿಯ ರಾಜ ಯಾರು? ಪ್ರಾಚೀನಿ ಬರ್ಹಿ ರಾಜ ತುಂಬ ಬಲಶಾಲಿ ರಾಜ, ಅವನಿದ್ದಾನೆ. ಅವ್ರ ಸಮಕ್ಷಮ ಹೇಗೆ ಕಳ್ಳರು ಇಷ್ಟೊಂದು ಆತಂಕ ಉಂಟು ಮಾಡೋಕ್ಕೆ ಸಾಧ್ಯ? ಮೋಸ್ಟ್ಲಿ ಇದು ಕಳ್ಳರಿಂದ ಅಲ್ಲ, ನ ವಾತಃ, ಇದು ಚಂಡಮಾರುತದಿಂದಲ್ಲ, ಇದು ಕಳ್ಳರಿಂದ ಅಲ್ಲ. ಗಾವೋ ನ ಕಾಲಯಾಂತ ಇದಂ ಕುತೋರಜೋ. ಸೊ ಏಕೆಂದರೆ ಅವರನ್ನು ದಂಡಿಸಬಲ್ಲ ಬಲಿಷ್ಠ ರಾಜ ಬರ್ಹಿಯನ್ನು ಇದ್ದಾನೆ. ಹಾಗಿದ್ದರೂ ಈ ಧೂಳಿನ ಗಾಳಿ ಎಲ್ಲಿಂದ ಬರುತ್ತಿದೆ? ಲೋಕೋಧುನಾ ಕಿಂ ಪ್ರಳಯಾಯ ಕಲ್ಪತೆ. ಭೂಗ್ರಹಕ್ಕೆ ಈಗ ಪ್ರಳಯ ಒದಗಿ ಬಂದಿದೆ ಅಂತ ಅವರು ಯೋಚನೆ ಮಾಡ್ತಾ ಇದ್ದರು ಮನಸ್ಸಿನಲ್ಲಿ. ಸೊ ಆಗ ಪ್ರಸೂತಿ ಯಾರು? ದಕ್ಷನ ಹೆಂಡತಿ, ಸತಿಯ ತಾಯಿ. ಅವಳು ಮನಸ್ಸಲ್ಲಿ ವಿಚಾರ ಮಾಡ್ತಾ ಇದ್ಲು, ಈ ಅಪಾಯವು ದಕ್ಷನ ಪಾಪದ ಪರಿಣಾಮವಾಗಿದೆ. ಇಟ್ಸ್ ಬಿಕಾಸ್ ಆಫ್ ಅಫೆನ್ಸ್ ಕಮಿಟೆಡ್ ಬೈ ದಕ್ಷ. ಅವನು ಮುಗ್ಧ ಸತಿಯನ್ನು ಅವಮಾನಿಸಿ ಅವಳ ಸಾವಿಗೆ ಕಾರಣನಾದನು. ಇದನ್ನೆಲ್ಲ ಅವಳ ಸಹೋದರಿಯರು ವೀಕ್ಷಿಸಿದರು. ಸೊ ಇದಕ್ಕಾಗಿ ಪ್ರಸೂತಿಗೆ ತುಂಬ ಭಯವಾಯಿತು. ಸೊ ಇಲ್ಲಿ ನೋಡಿ, ಯಾವಾಗ ಒಂದು ಅಪರಾಧ ಎಸ್ಪೆಷಲಿ ಶುದ್ಧ ಭಕ್ತರ ಪ್ರತಿ ಆಗ್ತದೆ, ಆಗ ತಕ್ಷಣ ಅದಕ್ಕೆ ಏನಂತ ರಿಯಾಕ್ಷನ್ ಬಂದೇ ಬರ್ತದೆ. ಸೊ ಅವಮಾನವನ್ನು ಅಥವಾ ಅಪರಾಧವನ್ನು ಮಾಡಬಾರದು. ಪಾಪಕ್ಕೆ ಪರಿಹಾರ ಇದೆ, ಅಪರಾಧಕ್ಕೆ ಪರಿಹಾರ ಇಲ್ಲ. ಪಾಪ ಮಾಡಿದವರು ಭಗವಂತನಿಗೆ ಶರಣಾದರೆ ಭಗವಂತ ಪಾಪವನ್ನು ನಾಶ ಮಾಡ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷೇಶಾಯ. ಪಾಪದಿಂದ ಮುಕ್ತಗೊಳಿಸ್ತಾನೆ ಕೃಷ್ಣ ಅಶ್ಯೂರೆನ್ಸ್ ಕೊಡ್ತಾನೆ ಭಗವದ್ಗೀತೆಯಲ್ಲಿ. ಆದರೆ ಅಪರಾಧದಿಂದ ಮೋಕ್ಷ ಕೊಡ್ತೀನಿ ಅಂತ ಎಲ್ಲರೂ ಹೇಳಿದಾನ? ರೈಟ್, ಎಲ್ಲರೂ ಹೇಳಿದ್ದಾರೆ ಅಪರಾಧದಿಂದ ಮೋಕ್ಷ ಕೊಡ್ತೀನಿ ಅಂತ? ಹೇಳಿಲ್ಲ. ಆದರೆ ಇನ್ನೊಂದು ವಾಕ್ಯ ಹೇಳ್ತಾರೆ, ಅಪರಾಧ ಮಾಡಿದರೆ ನಾನು ಕೂಡ ಅಪರಾಧದ ಪ್ರತಿಕ್ರಿಯೆಯಿಂದ ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ, ನಾನು ಕೂಡ ರಕ್ಷಿಸಬಹುದು.
ರಕ್ಷಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವ ಪ್ರಸಂಗದಲ್ಲಿ ಹೇಳ್ತಾನೆ ಭಗವಂತ? ಅಂಬರೀಷ್ ಮಹಾರಾಜರ ಪ್ರಸಂಗದಲ್ಲಿ. ಅಂಬರೀಷ್ ಮಹಾರಾಜ ಪ್ರಸಂಗದಲ್ಲಿ ಅಂಬರೀಷ್ ಮಹಾರಾಜರ ಪತಿ ಅಪರಾಧ ಮಾಡಿದವರು ಯಾರು? ದುರಾಸಮುನಿ. ದುರಾಸಮುನಿಗಳು ಅಪರಾಧ ಮಾಡಿದಾಗ ದುರಾಸಮುನಿ ಎಲ್ಲಿ ಓಡೋಗ್ತಾರೆ? ಬ್ರಹ್ಮನ ಹತ್ರ ಹೋಗ್ತಾರೆ, ನಂತರ ಶಿವನ ಹತ್ರ ಹೋಗಿದ ನಂತರ ವಿಷ್ಣುವಿನ ಹತ್ರ ಹೋಗ್ತಾರೆ. ಆಗ ವಿಷ್ಣು ಏನು ಹೇಳ್ತಾನೆ? ಎಸ್, ನೀನು ಯಾರ ಪ್ರತಿ ಅಪರಾಧ ಮಾಡಿದ್ಯಾ ಅವರಿಗೆ ಹೋಗಿ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಸೊ ಇಲ್ಲಿ ಶಿವ ಹೇಳ್ತಾನೆ. ಸೊ ಭಗವಂತ ವಿಷ್ಣು ಕಾಣಿಸ್ತಾ ಇದೆಯಾ? ಸಾಧವೋ ಹೃದಯ ಮಹ್ಯಂ ಸಾಧುನಾಂ ಹೃದಯಂತ್ವಹಂ ಮದನ್ಯತ್ತೇನ ಜಾನಾತಿ ನಾಹಂ ತೇಭ್ಯೋ ಮನಗಪಿ. ಸಾಧುಗಳು ನನ್ನ ಹೃದಯದಲ್ಲಿದ್ದಾರೆ, ನಾನು ಸಾಧುಗಳ ಹೃದಯದಲ್ಲಿದ್ದೇನೆ. ಸಾಧುಗಳು ನನ್ನನ್ನು ಹೊರತಾಗ ಮತ್ತೇನನ್ನೂ ಅವ್ರು ಬಯಸೋದಿಲ್ಲ, ನಾನು ಭಕ್ತರನ್ನ ಹೊರತಾಗ ಮತ್ತೇನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಭಗವಂತ ಹೇಳ್ತಾನೆ. ಅಂದ್ರೆ ಉಪಾಯಂ ಕಥಯಿಷ್ಯಾಮಿ, ನಿನಗೊಂದು ಉಪಾಯವನ್ನು ಕೊಡ್ತೀನಿ. ತವ ವಿಪ್ರ ಶೃಣುಷ್ವ ತದ್, ಉಪಾಯ ಕೇಳು. ಏನದು? ಅಯಂ ಹಿ ಆತ್ಮಾವಿಚಾರಸ್ತೆ ಯತಸ್ತಂ ಯಾಹಿ ಮಾಚಿರಂ ಸಾಧುಷು ಪ್ರಹಿತಂ ತೇಜ ಪ್ರಹರ್ತು ಕುರುತೆ ಶಿವಂ. By offending Ambarish Maharaj, you have acted with self-envy. Therefore, you should go to him immediately, without a moment's delay. ತಕ್ಷಣ, ಡಿಲೇ ಮಾಡಬೇಡ, ತಕ್ಷಣ ಹೋಗು ಅಂಬರೀಷ್ ಮಹಾರಾಜರ ಕಾಲಿಡಿ ಅಂತಾರೆ. One so-called proverb when employed against the devotee certainly harms he who employs it. ಯಾರಾದರೂ ಭಕ್ತರ ಪ್ರತಿ ಏನಾದ್ರು ಮಾಟ ಮಂತ್ರ ಮಾಡೋಕೆ ಹೋದರೆ ಅದು ರಿವರ್ಸ್ ಹೊಡಿತದೆ. ಯಾರು ಮಾಡ್ತಾರೆ ಅವರಿಗೆ ಹೊಡಿತದೆ. ರೈಟ್. Thus it is subjected not to the object who is harmed. ರೈಟ್. ದುರಾಸಮುನಿಗಳು ಅಂಬರೀಷನನ್ನು ಕೊಲ್ಲೋದಕ್ಕೆ ಅವರು ಕೂಡ ಕೂದಲಿನಿಂದ ರಾಕ್ಷಸನನ್ನು ಸೃಷ್ಟಿ ಮಾಡಿದರು. ಆದರೆ ಅಂಬರೀಷನನ್ನು ಕೊಲ್ಲೋಕ್ಕಾಗಲಿಲ್ಲ. ಆ ರಾಕ್ಷಸ ದುರಾಸಮುನಿಗಳನ್ನೇ ಹಿಂಬಾಲಿಸಿದ. ಸುದರ್ಶನ ಚಕ್ರ ರಾಕ್ಷಸರ ಕೊಂದು ಸುದರ್ಶನ ಚಕ್ರ ಅವರನ್ನು ಹಿಂಬಾಲಿಸ್ತು. ರೈಟ್. ಸೊ ಈ ರೀತಿ. ಮತ್ತು ಒಮ್ಮೆ ಭಕ್ತಿವಿನೋದ್ ಠಾಕೂರ್ ಅವರು ಮಹಾನ್ ಶುದ್ಧ ಭಕ್ತರು, ಅವರನ್ನು ಕೊಲ್ಲೋದಕ್ಕೆ ಒಬ್ಬ ರಾಕ್ಷಸನನ್ನು ಕಳಿಸಿದ. ಆದರೆ ಭಕ್ತಿವಿನೋದ್ ಠಾಕೂರ್ ಸತತವಾಗಿ ಭಾಗವತ ಓದ್ತಾ ಇದ್ದರು. ಸೊ ಆ ಒಂದು ದುಷ್ಟಶಕ್ತಿ ಅವ್ರಿಗೇನು ಮಾಡೋಕ್ಕಾಗಲಿಲ್ಲ. ಅದು ವಾಪಸ್ ಹೋಗಿ ಯಾರು ಕಳಿಸಿದ್ರು ಅವರನ್ನೇ ಕೊಂದಾಕ್ತು. ರೈಟ್. ಸೊ ಈ ರೀತಿ ಅಂಬರೀಷ್ ಮಹಾರಾಜರು ಭಗವಂತ ಹೇಳ್ತಾ ಇದ್ದಾರೆ. ತಪೋ ವಿದ್ಯಾ ಚ ವಿಪ್ರಾಣಾಂ ನಿಶ್ರೇಯಸಾಯ ಕರೆ ಉಭೆ ತಯೇವ ದುರ್ವಿನೀತಸ್ಯ ಕಲ್ಪತೆ ಕರ್ತುರನ್ಯಥಾ. ಫಾರ್ ಎ ಬ್ರಾಹ್ಮಣ austerity and learning are certainly auspicious, but when acquired by a person is not gentle, such austerity and learning are most dangerous. ನೀವು ತುಂಬ ತಪಸ್ಸನ್ನು ಮಾಡಿದ್ದೀರಾ, ತುಂಬ ವಿದ್ಯೆನ ಕಲ್ತಿದ್ದೀರಾ, ಆದರೆ ವಿನಯ ಅನ್ನೋದಿಲ್ಲ. ಅದಕ್ಕೆ ಅದು ನಿಮಗೆ ತುಂಬ ಡೇಂಜರಸ್. ನೋಡಿ ಎಂಥ ದುರಂತ ನಿಮಗೆ ಹಿಂಬಾಲಿಸ್ತಾ ಇದೆ. ತಕ್ಷಣ ಹೋಗಿ ಶರಣಾಗಿ ಅಂತ ಹೇಳಿದಾಗ ದುರಾಸಮುನಿಗಳು ಬರ್ತಾರೆ, ಅಂಬರೀಷನಿಗೆ ಶರಣಾಗ್ತಾರೆ. ಅಂಬರೀಷರು ಅವರನ್ನು ಕ್ಷಮೆ ಮಾಡ್ತಾರೆ. ಆಗ ಸುದರ್ಶನ ಚಕ್ರ ನಿಂತೋಯ್ತು. ಅಲ್ಲಿವರೆಗೂ ಬಿಡ್ತಾ ಇರಲಿಲ್ಲ. ಈಗ ಸತಿಯ ಪ್ರತಿ ಅಪರಾಧ, ಶಿವನ ಪ್ರತಿ ಅಪರಾಧವನ್ನು ಎಸಗಿದ್ದಾರೆ. ಅದಕ್ಕಾಗಿ ಪ್ರಸೂತಿ ಹೇಳ್ತಾಳೆ, ಈ ಮಹಾಭಾಗದ ಪ್ರತಿ ಮಾಡಿದ ಅಪರಾಧದ ಕಾರಣ ಈ ಒಂದು ದುರಂತ ಇಲ್ಲಿ ಬಂದಿದೆ. ಮತ್ತು ಹೇಗೆ ಅಂತ್ಯಕಾಲದಲ್ಲಿ ಅಂತ್ಯಕಾಲದಲ್ಲಿ ಶಿವನು ತ್ರಿಶೂಲ ಹಿಡಿದುಕೊಂಡು ಎಲ್ಲ ಕಡೆ ತಾಂಡವನ ಮಾಡುತ್ತಾ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ. ಅದೇ ರೀತಿ ಈ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ ಅಂತ ಹೇಳ್ತಾಳೆ. ಸೊ ಅದಕ್ಕೆ ತಾಂಡವ ನೃತ್ಯಕ್ಕೆ ಪ್ರಳಯ ನೃತ್ಯ ಅಂತ ಕೂಡ ಕರೀತಾರೆ. ಸೊ ನಂತರ ವೀರಭದ್ರ ಅಲ್ಲಿಗೆ ಬಂದ. ವೀರಭದ್ರ ಅಲ್ಲಿ ಶಿವನನ್ನು
ಕೋಪಗೊಳಿಸಿದ ನಂತರ ಬ್ರಹ್ಮನು ಸಹ ಹೇಗೆ ಅದೃಷ್ಟವನ್ನು ಹೊಂದಬಹುದು? ನೋಟದಲ್ಲಿ ಭಯಾನಕನಾಗಿದ್ದಾನೆ. ಯಾರು? ವೀರಭದ್ರ. ಅಸಹನೀಯ ಶಕ್ತಿಯನ್ನು ಹೊಂದಿದ್ದಾನೆ. ಮತ್ತು ತನ್ನ ಹುಬ್ಬುಗಳ ಚಲನೆಯಿಂದ ಗ್ರಹಗಳನ್ನು ಚದುರಿಸುತ್ತಿದ್ದಾನೆ. ಅಷ್ಟು ಪವರ್ಫುಲ್ ಆಗಿದೆ. ಒಂದು ಸ್ವಲ್ಪ ಐಬ್ರೋ ಹುಬ್ಬಿಗೆ ಮಾಡಿದ್ರೆ ಸಾಕು, ಗ್ರಹಗಳೆಲ್ಲ ನಡುಗ್ತಾಯಿದ್ದು, ಬೀಳ್ತಾಯಿದ್ದು. ಅಷ್ಟು ಪವರ್ಫುಲ್ ಆಗಿದ್ದ, ಭಯಂಕರ ರೂಪ. ಸೊ ಇದನ್ನು ನೋಡಿ ಎಲ್ಲರಿಗೂ ತುಂಬ ಭಯವಾಯಿತು. ಜನರೆಲ್ಲ ತಮ್ಮ ತಮ್ಮಲ್ಲಿ ಈ ರೀತಿ ಮಾತನಾಡಿಕೊಳ್ಳುತ್ತಿದ್ದಾಗ ಭೂಮಿ ಆಕಾಶಗಳಿಂದಲೂ ಎಲ್ಲ ದಿಕ್ಕುಗಳಿಂದಲೂ ಅಪಾಯ ಸೂಚಕವಾದ ಕೆಟ್ಟ ಶಕುನಗಳನ್ನು ದಕ್ಷನು ಕಂಡನು. ಅಪಶಕುನಗಳನ್ನು ಕಂಡನು. ರೈಟ್. ಸೊ ಅಪಶಕುನಗಳು ಅವು ಮೂಢನಂಬಿಕೆ ಅಲ್ಲ. ಪ್ರಕೃತಿ ನಮಗೇನಾದರೂ ಸೂಚನೆ ಕೊಡಬೇಕಂದ್ರೆ ಅದು ಶಕುನಗಳ ಮೂಲಕ ಸೂಚನೆಯನ್ನು ಕೊಡ್ತದೆ. ಕೆಲವೊಮ್ಮೆ ದೇಹದಲ್ಲಿ ಕೂಡ ಸೂಚನೆಗಳು ಬರ್ತವೆ. ಕೆಲವೊಮ್ಮೆ ದೇಹದಲ್ಲಿ ಕೆಲವೊಂದು ಕಂಪನ ಆಗುವುದು, ಅಥವಾ ಕಣ್ಣು ಸ್ವಲ್ಪ ಈ ರೀತಿ ಟ್ವಿಚಿಂಗ್ ಆಫ್ ದ ಐಸ್. ಕೆಲವೊಂದು ಶುಭ ಲಕ್ಷಣಗಳಿರ್ತವೆ, ಕೆಲವೊಂದು ಅಶುಭ ಅಪಶಕುನಗಳು ಇರ್ತವೆ. ರೈಟ್. ಕೆಲವೊಮ್ಮೆ ನಾಯಿ ಅಳೋದು, ಅಥವಾ ನರಿ ಅಳೋದು, ರೈಟ್, ಅಥವಾ ಗುಡುಗು ಸಿಡಿಲು, ಅಥವಾ ಕಾಗೆ ಆಗಿರಬಹುದು. ಸೊ ಈ ರೀತಿ ಎಲ್ಲ ಶಕುನಗಳೇನಿವೆ. ಒಂದು ಪುಸ್ತಕ ಇದೆ, ನಿಮಿತ್ತ ಜ್ಞಾನ ಅಂತ. ಆ ಪುಸ್ತಕದಲ್ಲಿ ಎಲ್ಲ ಶಕುನ ಕೊಟ್ಟಿದ್ದಾರೆ. ಕನಸಲ್ಲಿ ಏನು ಕಂಡ್ರೆ ಏನಾಗ್ಬೋದು, ಅದೊಂದು ಜ್ಞಾನ ಇದೆ, ನಿಮಿತ್ತ ಜ್ಞಾನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಮಿತ್ತಗಳು ಕಾಣಿಸಿಕೊಂಡಾಗ ನಾವು ಅದರಿಂದ ಏನಾದರೂ ಅದು ಇನ್ಫಾರ್ಮೇಷನ್ ಇದೆ, ಅದನ್ನು ಡೆಸಿಫರ್ ಮಾಡ್ಕೋಬೇಕು. ಮುಂದೆ ಏನು ಬರ್ತದೆ ಅದಕ್ಕೆ ರೆಡಿ ಆಗಬೇಕು. ಉದಾಹರಣೆಗೆ ಕಂಸನ ಅಂತ್ಯ ಬರುವಾಗ ಕಂಸನಿಗೆ ಕನಸು ಬಂತು. ಕರೆಕ್ಟ್. ರಾವಣನ ಕೂಡ ಅಂತಕಾಲ ಬಂದಾಗ ಅವನಿಗೂ ಒಂದು ಕನಸು ಬಂತು. ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾಯಿದ್ರು, ಕೆಂಪು ಹೂಮಾಲೆಯನ್ನು ಹಾಕ್ಕೊಂಡಿದ್ದ. ರೈಟ್. ಸೊ ಈ ರೀತಿ ಅದು ಮೃತ್ಯುವಿನ ಒಂದು ಇಂಡಿಕೇಶನ್. ಮೃತ್ಯು ಬಂದಾಗ ಈ ರೀತಿ ಕನಸು ಬರ್ತದೆ. ಅಥವಾ ಸೂರ್ಯ ತಂಪಾಗಿ ಕಾಣಿಸ್ತಾನೆ. ರೈಟ್. ಸೂರ್ಯನಿಗೆ ಇಟ್ ಅಪಿಯರ್ಸ್ ಲೈಕ್ ವೆರಿ ಡಲ್ ಆ್ಯಂಡ್ ಕಲರ್ಲೆಸ್. ಸೊ ಈ ರೀತಿ ಶಕುನಗಳು ನೋಡಿದಾಗ ಅದು ಮೃತ್ಯುವಿನ ಸಂಕೇತ ಅಂತ ಅರ್ಥ. ಕೆಲವೊಮ್ಮೆ ಒಳ್ಳೆಯ ಶುಭ ಲಕ್ಷಣಗಳು ಕೂಡ ಇರ್ತವೆ. ಬಲಬದಿಯಲ್ಲಿ ಹಸುಗಳು ಹೋಗುವುದು, ಅಥವಾ ಹಸುಗಳು ಏನಾದರೆ ಮೇಯೋದಕ್ಕೆ ಹೋಗ್ತಾ ಇದ್ರೆ ಅದು ಶುಭ ಲಕ್ಷಣ. ರೈಟ್. ಸೊ ಈ ರೀತಿ ಕೆಲವೊಂದು ಶುಭ ಲಕ್ಷಣಗಳು. ವಿದುರ ಅಲ್ಲ, ಅಕ್ರೂರ ವೃಂದಾವನಕ್ಕೆ ಹೋಗ್ತಾ ಇದೆ, ಗೊತ್ತಾ ತಾನೆ? ಸೊ ಮಥುರಾದಿಂದ ವೃಂದಾವನಕ್ಕೆ ಹೋಗುವಾಗ ದಾರಿಯಲ್ಲಿ ಹಲವಾರು ಶುಭ ಲಕ್ಷಣಗಳನ್ನು ಕಂಡ. ಇದರ ಅರ್ಥ ನಾನು ಕೃಷ್ಣನನ್ನು ನೋಡ್ತೀನಿ ಅಂತ ಅರ್ಥ. ಇದು ಶುಭ ಲಕ್ಷಣಗಳು. ಸೊ ಈ ರೀತಿ ಇಲ್ಲಿ ಕೆಟ್ಟ ಲಕ್ಷಣಗಳನ್ನು ನೋಡಿದಾಗ ಪ್ರಸೂತಿಗೆ ತುಂಬ ಭಯ ಉಂಟಾಯಿತು. ಸೊ ಆಗ ಮೈತ್ರಿಮುನಿಗಳು ಹೇಳ್ತಾರೆ. ಸೊ ವಿದುರನಿಗೆ ಹೇಳ್ತಾರೆ ಮೈತ್ರಿಮುನಿಗಳು, ವೀರಭದ್ರ ಮತ್ತು ಇತರ ಶಿವನ ಅನುಯಾಯಿಗಳು ಆ ಒಂದು ಯಜ್ಞ ಮಂಟಪ ಏನಿದೆ ಅದನ್ನು ಸುತ್ತುವರಿದರು. ಮತ್ತು ಶಿವನ ಅನುಚರರು ಚಿಕ್ಕ ಗಾತ್ರದವರಾಗಿದ್ದರು. ದೇರ್ ಆರ್ ಸ್ಮಾಲ್ ಹೈಟ್. ಕುಳ್ಳಗಾಗಿದ್ದ ಆಕಾರವನ್ನು ಹೊಂದಿದ್ದ ಅವರು ವಿವಿಧ ರೀತಿಯ ಆಯುಧಗಳಿಂದ ಸನ್ನದ್ಧರಾಗಿದ್ದರು. ಕಪ್ಪು ಹಾಗೂ ಹಳದಿ ಬಣ್ಣದ ಅವರ ಶರೀರಗಳು ಮಕರಗಳಂತಿದ್ದವು. ಅವರು ಭೂಮಿಯಲ್ಲೆಲ್ಲ ಓಡಾಡಿ ಅಪದ್ರವವನ್ನು ಕೊಡಲು ಆರಂಭಿಸಿದರು. ಅವರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲ ಕಡೆ ಓಡಾಡ್ತಾರೆ. ಕೆಲವರು ಅಲ್ಲಿ ಮಂಟಪದ ಪಿಲ್ಲರ್ಸನ್ನು ಮುರಿದಾಕ್ತಾರೆ. ಕೆಲವರು ಅಲ್ಲಿ ಜನರ ಕೋಣೆಯೊಳಗೆ ಹೋಗಿ ಆ ಕೋಣೆಗಳಲ್ಲಿರುವಂಥ ಎಲ್ಲ ಪದಾರ್ಥಗಳನ್ನು ಚೆಲ್ತಾರೆ. ಕೆಲವೊಬ್ಬರು ಕಿಚನಲ್ಲಿ ಹೋಗ್ತಾರೆ, ಕಿಚನಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಅಲ್ಲಿ ಮಾಡುವಂತಹ ನೈವೇದ್ಯ ಏನಿದೆ ಅದಕ್ಕೆ ಅಪಚಾರ ಮಾಡ್ತಾರೆ. ನಂತರ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಇದು ಎಲ್ಲ ಸ್ಥಳವನ್ನು ಅಪವಿತ್ರಗೊಳಿಸ್ತಾರೆ ಮತ್ತು ಸಾಕಷ್ಟು ಉತ್ಪಾತವನ್ನು ಉಂಟು ಮಾಡ್ತಾರೆ. ಸೊ ಈ ರೀತಿ ಉತ್ಪಾತ ಉಂಟಾಗ್ತಾಯಿತ್ತು. ಕೆಲವರಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಓಡೋಗೋರನ್ನು ಅವರು ನಿಲ್ಲಿಸ್ತಾರೆ. ಅವರು ಓಡಿ ಹೋಗುವ ಋಷಿಗಳ ದಾರಿಯನ್ನು ತಡೆದು
ಸ್ತ್ರೀಯರನ್ನು ಬದಿಗಿರಿಸಿದರು ಮತ್ತು ದೇವತೆಗಳನ್ನು ಬಂಧಿಸಿದರು. ಸೊ ದೇವತೆಗಳನ್ನು ಬಂದಿ ಮಾಡ್ತಾರೆ. ಆಗ ಮಣಿಮಾನ್ ಅನ್ನೋ ಒಬ್ಬ ಶಿವನ ದೂತನಿದ್ದ. ಅವನು ಭೃಗು ಮುನಿಯನ್ನು ಬಂಧಿಸಿದ. ವೀರಭದ್ರ ದಕ್ಷನನ್ನು ಬಂಧಿಸಿದ. ಚಂಡೇಶನು ಪೂಷ ಅನ್ನುವ ಋಷಿಯನ್ನು ಬಂಧಿಸಿದ. ನಂದೀಶ್ವರನು ಭಗ ಋಷಿಗಳನ್ನು ಬಂಧಿಸಿದ. 4 ಮುಖ್ಯಸ್ಥರು 4 ಜನರನ್ನು ಹಿಡ್ಕೊಂಡ್ಬಿಡ್ತಾರೆ. ಆಗ ಅಲ್ಲಿ ಕಲ್ಲುಗಳು ನಿರಂತರವಾಗಿ ಅಲ್ಲಿ ಬೀಳ್ತಾಯಿದ್ವು. ಸೊ ಅದರಿಂದ ಜನರಿಗೆ ಅದು ತಟ್ಟಿ ತುಂಬ ನೋವಾಗ್ತಾಯಿತ್ತು. ಕೆಲವರು ತುಂಬ ಭಯ ಆಗ್ತಾಯಿತ್ತು. ಎಲ್ಲರೂ ಓಡೋಕೆ ಪ್ರಯತ್ನ ಪಡ್ತಾಯಿದ್ರು. ಸೊ ಆಗ ವೀರಭದ್ರನು ಬರ್ತಾನೆ. ವೀರಭದ್ರ ಯಾರ ಹತ್ರ ಬರ್ತಾನೆ? ಭೃಗುಮುನಿ ಹತ್ರ. ಭೃಗುಮುನಿ ಹತ್ರ ಬಂದು ಮೀಸೆ ಹಿಡ್ಕೊಂಡು ಮೀಸೆ ಹರಿದು ಬಿಡ್ತಾನೆ. ಇದೊಂದು ಅವಮಾನ. ರೈಟ್. ಸೊ ಭೃಗುಮುನಿಗಳು ಅವರು ಯಜ್ಞ ಮಠದಲ್ಲಿ ಕೂತ್ಕೊಂಡು ಆಹುತಿ ಕೊಡೋರು. ಸೊ ಅವರ ಮೀಸೆಯನ್ನು, ಯಾಕಂದರೆ ಯಾರ್ಯಾರು ಶಿವನಿಗೆ ಅಪರಾಧ ಆಗುವಾಗ ಭಾಗಿಯಾಗಿದ್ದರೂ ಎಲ್ಲರಿಗೂ ಶಿಕ್ಷೆಯನ್ನು ಕೊಡ್ತಾರೆ. ಸೊ ಮುನಿಯ ಮೀಸೆಯನ್ನು ಹರಿದಾಕಿದ್ರು. ಆ ಥರ ಭಗ ಅವರು ಶಿವನಿಗೆ ಅಪರಾಧವಾಗುವಾಗ ತನ್ನ ಹುಬ್ಬುಗಳನ್ನು ಹೀಗೆ ಎತ್ತಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆ ರೀತಿ ಸಪೋರ್ಟ್ ಮಾಡ್ತಾಯಿದ್ರು. ಆಗ ವೀರಭದ್ರ ಆ ಭೃಗುಮುನಿಯನ್ನು ಹಿಡ್ಕೊಂಡು ಭಗ ಮುನಿಯ ಕಣ್ಣನ್ನು ಕಿತ್ತಾಕ್ಬಿಡ್ತಾರೆ. ಮತ್ತು ಪೂಷ ಮತ್ತು ದಕ್ಷ ಇವರಿಬ್ಬರು ಶಿವನಿಗೆ ಅಪರಾಧವಾಗುವಾಗ ನಗ್ತಾಯಿದ್ರು. ದಕ್ಷ ಹಲ್ಲು ತೋರಿಸ್ತಾ ಇದ್ದ ಮತ್ತು ಪೂಷ ಅವರು ಕೂಡ ನಗ್ತಾಯಿದ್ರು. ಅದಕ್ಕೆ ಅವರ ಇಬ್ಬರ ಹಲ್ಲನ್ನು ಮುರಿದಾಕ್ಬಿಟ್ಟ ವೀರಭದ್ರ. ಸೊ ಇನ್ನೊಬ್ರು ಹಿಡ್ಕೊಂಡಿದ್ದೀರಿ ಇವನು ಮುರಿದಾಗ್ತಾಯಿದ್ದ ಅಷ್ಟೇ. ಸೊ ಈ ರೀತಿ ವೀರಭದ್ರ ಸೇಡನ್ನು ತೀರಿಸ್ಕೊಂಡು ಬಿಟ್ಟ. ಸೊ now all of them, Daksha, Bhaga, Pusha, Bhrigu, were punished by soldiers of Shiva, but later everything would become peaceful at the end. ಸೊ ಈಗ ಅವರಿಗೆ ಶಿಕ್ಷೆ ಸಿಕ್ಕಿದ್ದು. ನಂತರ ಎಲ್ಲರೂ ಹೋಗಿ ಮುಂದಿನ ಅಧ್ಯಾಯದಲ್ಲಿ ನೋಡ್ತೀರಿ ನೀವು, ಅವರು ಶಿವನಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಕ್ಷಮೆ ಬಿಡ್ತಾರೆ, ಕಾಲಿಗೆ ಬಿಡ್ತಾರೆ. ನಂತರ ಶಿವ ಎಲ್ಲರನ್ನ ಕ್ಷಮಿಸ್ತಾನೆ. ಎಲ್ಲರಿಗೂ ಅವರು ಕಳ್ಕೊಂಡಿದ್ದನ್ನು ಮತ್ತೆ ವಾಪಸ್ ಕೊಡ್ತಾರೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ವಾಪಸ್ ಕೊಡ್ತಾರೆ. ಸೊ ನಂತರ ವೀರಭದ್ರ ದಕ್ಷನನ್ನು ಹಿಡ್ಕೊಂಡ. ದಕ್ಷನ ಮೇಲೆ ವಿಶೇಷವಾದ ಕೋಪ ಇತ್ತು. ಸೊ ದಕ್ಷನನ್ನು ಹಿಡಿದುಕೊಂಡು ನೆಲದ ಮೇಲೆ ಹಾಕಿ ಕೊರಳು ಹಿಡ್ಕೊಂಡು ಕೊರಳನ್ನು ಕತ್ತರಿಸೋಕ್ಕೆ ಪ್ರಯತ್ನಪಟ್ಟ. ಯಾವುದೇ ಅಸ್ತ್ರ ಉಪಯೋಗಿಸಿದ್ರೂ ಅದು ಕಟ್ ಮಾಡೋಕ್ಕಾಗಲಿಲ್ಲ. ಇವನ್ ದಕ್ಷನ ಚರ್ಮ ಕೂಡ ಸೀಳೋಕ್ಕಾಗಲಿಲ್ಲ. ಅಷ್ಟು ಪವರ್ಫುಲ್ ಆಗಿದೆ ದಕ್ಷ. ಇಟ್ಸ್ ವೆರಿ ವೆರಿ ಪವರ್ಫುಲ್. ಸೊ ಆಶ್ಚರ್ಯ ಆಯಿತು ವೀರಭದ್ರನಿಗೆ, ಏನು ಇಷ್ಟೊಂದು ಪವರ್ಫುಲ್ ಆಗಿದ್ದಾನೆ, ಏನು ಮಾಡಿದ್ರು ಸಾಯ್ತಾನೆ ಇಲ್ಲ ಅಂತ. ಆಗ ಅಲ್ಲಿ ಪಕ್ಕದಲ್ಲಿ ಕೆಲವೊಮ್ಮೆ ಯಜ್ಞ ಮಂಟಪದಲ್ಲಿ ಪ್ರಾಣಿಗಳಿಗೆ ಬಲಿ ಕೊಡ್ತಾರೆ. ಆ ಬಲಿ ಕೊಡುವಂಥ ಒಂದು ಅಸ್ತ್ರ ಅಲ್ಲಿತ್ತು, ಒಂದು ಉಪಕರಣ ಇತ್ತು. ಆ ಉಪಕರಣದಿಂದ, ಅದು ವುಡನ್ ಉಪಕರಣ ಇತ್ತು, ಕಟ್ಟಿಗೆಯಿಂದ ಮಾಡಿದ ಉಪಕರಣ, ಅದನ್ನು ತಗೊತಾರೆ. ಅದರಿಂದ ದಕ್ಷನ ತಲೆಯನ್ನು ಕತ್ತರಿಸ್ತಾರೆ. ಅದು ತಕ್ಷಣ ಎರಡಾಯಿತು. ಮತ್ತು ದಕ್ಷನ ತಲೆಯನ್ನು ಹಿಡ್ಕೊಂಡು ಆ ಯಜ್ಞಕುಂಡದ ದಕ್ಷಿಣ ಭಾಗದಲ್ಲಿ ಹಾಕಿ ಅದನ್ನು ಆಹುತಿ ಕೊಟ್ಬಿಡ್ತಾರೆ. ಸೊ ದಕ್ಷ ಈಗ ಸತ್ತೋದ. ಆದರೆ ಯಜ್ಞ ಮಂಟಪದಲ್ಲಿ ಇನ್ನೂ ಸಾಕಷ್ಟು ಇತ್ತು, ಅದನ್ನೆಲ್ಲ ಧ್ವಂಸ ಮಾಡ್ತಾರೆ. ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ತಾರೆ ಯಜ್ಞ ಮಂಟಪವನ್ನು. ಆಗಿನ ಕಾಲದ ಯಜ್ಞ ಮಂಟಪ ಅಂದರೆ ಒಂದು ಸಣ್ಣ 2x2 ಇರ್ತಾ ಇರಲಿಲ್ಲ, ಇಡೀ ಎಕರೆಗಟ್ಟಲೆ ಇರ್ತಾಯಿತ್ತು. ಸೊ ಎಲ್ಲ ಯಜ್ಞ ಮಂಟಪವನ್ನು ಸುಟ್ಟು ಭಸ್ಮ ಮಾಡ್ತಾರೆ. ನಂತರ ನೋಡ್ತಾರೆ, ಓಕೆ ಎಲ್ಲ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ನಂತರ ಅವರು ವಾಪಸ್ ಹೋಗ್ತಾರೆ. ಶಿವನಿಗೆ ಈ ಸಂದೇಶವನ್ನು ನೀಡ್ತಾರೆ, ಯಜ್ಞ ಮಂಟಪ ನಾಶವಾಗಿದೆ ಅಂತ. ಆಫ್ಟರ್ ಸೆಟ್ಟಿಂಗ್ ಫೈರ್ ಟು ದ ಹೋಲ್ ಅರೇನಾ, ದೇ ಡಿಪಾರ್ಟೆಡ್ ಫಾರ್ ದರ್ ಮಾಸ್ಟರ್ಸ್ ಅಬೋರ್ಡ್ ಕೈಲಾಸ. ಸೊ ಈ ರೀತಿ ದಕ್ಷ ಯಜ್ಞ ಧ್ವಂಸವಾಯಿತು. ಸೊ ಮುಂದಿನ ಅಧ್ಯಾಯದಲ್ಲಿ ನೀವು ನೋಡ್ತೀರಾ ಹೇಗೆ ಬ್ರಹ್ಮ ಎಲ್ಲ ದೇವತೆಗಳನ್ನು ಕರ್ಕೊಂಡು ಶಿವನ ಹತ್ರ ಹೋಗ್ತಾನೆ. ಯಾಕೆಂದರೆ ಇದು ತುಂಬ ದುರಂತ ಆಗಿದೆ, ರೈಟ್. ಮೇನ್ ಪ್ರಜಾಪತಿ ಯಾರಿದ್ರು ಅವರೇ ಸತ್ತೋಗಿದ್ದಾರೆ, ಅವರೇನಿಲ್ಲ. ಸೊ ಈಗ ಪ್ರಜೆ ಉತ್ಪಾದನೆ ಮಾಡೋರು ಯಾರು? ಸೊ ಮತ್ತು ಎಲ್ಲ ಋಷಿಗಳಿಗೆ ಶಾಪ ಸಿಕ್ಕಿದೆ, ಅವರ ಕಣ್ಣು ಹೋಗಿದೆ,
ಒಬ್ಬರು ಮೀಸೆ ಕಳ್ಕೊಂಡಿದ್ದಾರೆ, ಒಬ್ರು ಹಲ್ಲು ಕಳ್ಕೊಂಡಿದ್ದಾರೆ, ಒಬ್ಬ ಜೀವನ ಕಳ್ಕೊಂಡ್ಬಿಟ್ಟಿದ್ದಾನೆ. ಸೊ ಏನು ಮಾಡೋದು ಅಂತ ಎಲ್ಲರಿಗೂ ತುಂಬ ಆತಂಕ ಇತ್ತು. ಅದಕ್ಕಾಗಿ ಬ್ರಹ್ಮ ಎಲ್ಲರನ್ನು ಕರ್ಕೊಂಡು, ಈಗ ಶಿವನ ಕೋಪ ಇನ್ನೂ ಶಾಂತವಾಗಿರಲಿಲ್ಲ, ಇನ್ನು ಕೋಪ ಇನ್ನೂ ಇತ್ತು. ಅದಕ್ಕೆ ಅದನ್ನು ಶಾಂತಗೊಳಿಸೋದಕ್ಕೆ ಬ್ರಹ್ಮನೇ ಹೋಗ್ತಾನೆ, ಎಲ್ಲ ದೇವತೆಗಳನ್ನು ಹಿಂದೆ ಹಿಂದೆ ಕರ್ಕೊಂಡು ಹೋಗ್ತಾನೆ. ಆಗ ಶಿವನೇ ಅವರಿಂದ ಕ್ಷಮೆ ಕೇಳಿ ಎಲ್ಲ ದೇವತೆಗಳಿಂದ ಪ್ರಾರ್ಥನೆಯನ್ನು ಮಾಡಿಸಿದಾಗ ಶಿವನು ಶಾಂತವಾಗ್ತಾನೆ. ನಂತರ ಶಿವ ದಕ್ಷನಿಗೆ ಒಂದು ಗೋಟ್ ಹೆಡ್, ಒಂದು ಆಡಿನ ಮುಖವನ್ನು ಕೊಡ್ತಾನೆ. ಅದು ಕೂಡ ಅವಮಾನನೇ. ಅದಕ್ಕೆ ದಕ್ಷ ಏನು ಮಾಡ್ತಾನೆ, ಅದು ಅಟ್ಲೀಸ್ಟ್ ಜೀವ ಬಂತು ವಾಪಸ್ಸು. ಅದಕ್ಕೆ ಹೋಗಿ ತಪಸ್ಸು ಮಾಡಿ ನಂತರ ದೇಹತ್ಯಾಗ ಮಾಡಿ ನಂತರ ಮತ್ತೆ ದಕ್ಷನಾಗಿ ಹುಟ್ಟಿ ಬರ್ತಾನೆ, ಪ್ರಚೇತರ ಮಗನಾಗಿ, ಪ್ರಾಚೀನ ಬರಿಹ ರಾಜನ ಮೊಮ್ಮಗನಾಗಿ ಮತ್ತೆ ಹುಟ್ಟಿ ಬರ್ತಾನೆ. ಸೊ ಈ ರೀತಿ ದಕ್ಷಿಣ ಕಥೆ ಮುಂದುವರಿತದೆ. ಸೊ ಇಲ್ಲಿ ಒಂದು ನಾವು ವಿಚಾರವನ್ನು ತುಂಬ ಗಂಭೀರವಾಗಿ ತಿಳ್ಕೊಬೇಕಾದದ್ದು ಏನಂತಂದರೆ, ಅಪರಾಧದ ಭಾವನೆ ನಾವು ಇಟ್ಕೋಬಾರ್ದು. ಅಪರಾಧದ ಭಾವನೆ ಅಷ್ಟು ಬೇಗನೆ ಹೋಗೋದಿಲ್ಲ, ಜನ್ಮ ತೊಗೊಂಡ್ರೂ ಅದು ಹೋಗೋದಿಲ್ಲ, ಅದು ಮತ್ತೆ ಮತ್ತೆ ಬರ್ತಾ ಇರ್ತದೆ. ಅದಕ್ಕಾಗಿ ಅಪರಾಧದ ಭಾವನೆ ಕಂಪ್ಲೀಟ್ಲಿ ತೊರೆದು ಹಾಕಬೇಕು. ಯಾರ ಪ್ರತಿ ಕೂಡ ಒಂದು ದ್ವೇಷವಾಗಲಿ, ಈರ್ಷ್ಯ ಭಾವನೆ ಆಗಲಿ, ಕ್ರೋಧವಾಗಲಿ ನಾವು ಬೆಳೆಸ್ಕೋಬಾರ್ದು. ಆದರೆ ಯಾರಾದರೂ ವೈಷ್ಣವರ ಪ್ರತಿ ಏನಾದರೂ ಅಪರಾಧ ಮಾಡ್ತಾ ಇದ್ದರೆ ಅವ್ರ ಪ್ರತಿ ಕ್ರೋಧವನ್ನು ಬೆಳೆಸ್ಕೋಬೇಕು. ಆದರೆ ಸ್ವತಃ ನಮ್ಮ ಪ್ರತಿ ಯಾರಾದರೂ ಅವಮಾನ ಮಾಡಿದರೆ ಕ್ರೋಧ, ಈರ್ಷ್ಯೆ, ದ್ವೇಷ ಭಾವನೆ ಇದನ್ನು ಬೆಳೆಸ್ಕೋಬಾರ್ದು. ಮತ್ತು ಬೇಕಂತ ಇನ್ನೊಬ್ಬರಿಗೆ ಕಷ್ಟವನ್ನು, ಇನ್ನೊಬ್ಬ ಭಕ್ತರಿಗೆ ಕಷ್ಟವನ್ನು ಕೊಡಬಾರ್ದು. ಸೊ ಅದು ದ್ವೇಷ ಭಾವನೆ ಏನಿದೆ ಫಸ್ಟ್ ಮನಸ್ಸಲ್ಲಿರ್ತದೆ, ಮತ್ತು ಅದು ಮಾತಿನ ರೂಪದಲ್ಲಿ ವ್ಯಕ್ತವಾಗ್ತದೆ, ನಂತರ ಅದು ಕ್ರಿಯೆ ರೂಪದಲ್ಲಿ ವ್ಯಕ್ತವಾಗ್ತದೆ, ಆ ದ್ವೇಷ ಉಂಟಾಗ್ತದೆ. ಸೊ ಅದಕ್ಕೆ ಅದು ತುಂಬ ಡೇಂಜರಸ್. ಪಾಪಕ್ಕೆ ಪರಿಹಾರ ಇದೆ, ಆದರೆ ಅಪರಾಧಕ್ಕೆ ಪರಿಹಾರ ಇಲ್ಲ. ಅಪರಾಧಕ್ಕೆ ಒಂದೇ ಪರಿಹಾರ ಅದೇನು, ಯಾರ ಪ್ರತಿ ಅಪರಾಧ ಆಗಿದೆ ಅವರಿಗೆ ಹೋಗಿ ಕ್ಷಮೆ ಬಿಡಬೇಕು, ಆಗ ಮಾತ್ರ ಅದು ಪರಿಹಾರ ಆಗ್ತದೆ, ಇಲ್ಲಾಂದರೆ ಸಾಧ್ಯವಿಲ್ಲ. ಅದಕ್ಕಾಗಿ ಅಪರಾಧದಿಂದ, ವೈಷ್ಣವ ಅಪರಾಧದಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಮುಖ್ಯ ಪಾಠ ಇಲ್ಲಿ ನಾವು ಕಲಿಬೇಕಾಗಿದೆ. ವೈಷ್ಣವ ಅಪರಾಧವನ್ನು ಹುಚ್ಚು ಆನೆ ಅಪರಾಧ ಅಂತ ಕರೀತಾರೆ, ಮ್ಯಾಡ್ ಎಲಿಫೆಂಟ್ ಆಫೆನ್ಸ್. ಸ್ವಲ್ಪ ಯಾರಾದರೂ ಒಂದು ಒಳ್ಳೆಯ ಗಾರ್ಡನ್ ನೀವು ನಿರ್ಮಾಣ ಮಾಡಿದ್ದೀರ, ತುಂಬ ಕಷ್ಟಪಟ್ಟಿದ್ದೀರ, ತಿಂಗಳುಗಟ್ಟಲೆ ತಾವು ಸಮಯವನ್ನು ಕೊಟ್ಟಿದ್ದೀರಾ ಅದಕ್ಕೆ. ಆದರೆ ಒಂದು ಗಾರ್ಡನಲ್ಲಿ ಒಂದು ಹುಚ್ಚು ಆನೆಯನ್ನು ಬಿಟ್ಟುಬಿಟ್ರೆ ಏನಾಗ್ತದೆ? ಎಷ್ಟೋ ತಿಂಗಳುಗಟ್ಟಲೆ ಪಟ್ಟಂಥ ಒಂದು ಪರಿಶ್ರಮ ಅದು ಒಂದು ನಿಮಿಷದಲ್ಲಿ ಎಲ್ಲ ಧ್ವಂಸವಾಗ್ತದೆ. ಅದೇ ರೀತಿ ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದೀವಿ, ಎಷ್ಟೋ ವರ್ಷಗಳಿಂದ ಅಥವಾ ಜನ್ಮಗಳಿಂದ ನಾವು ಜಪ ಮಾಡ್ತಾ ಇದ್ದೀವಿ, ಭಕ್ತಿ ಸೇವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಒಂದು ಅಪರಾಧ ಮಾಡಿದರೆ ಸಾಕು, ಅದು ಸ್ಥಗಿತಗೊಳ್ತದೆ. ನಮ್ಮ ಪ್ರೋಗ್ರೆಸ್ ಏನಿದೆ ಅದು ಸ್ಥಗಿತಗೊಳ್ತದೆ. ಸೊ ಪಾಪಗಳು ಅಷ್ಟು ಅಡಚಣೆ ಉಂಟು ಮಾಡೋದಿಲ್ಲ, ಪಾಪಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ಬೋದು, ಭಕ್ತಿ ಸೇವೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು ಮಾಡ್ಬೋದು. ಆದರೆ ಅಪರಾಧಗಳು ಭಕ್ತಿಯನ್ನು ಕಂಪ್ಲೀಟ್ ಸ್ಟಾಪ್ ಮಾಡುವಂತಹ ಒಂದು ಶಕ್ತಿ ಅವರಲ್ಲಿದೆ. ಅದಕ್ಕಾಗಿ ಅಪರಾಧದಿಂದ ನಾವು ದೂರ ಇರಬೇಕು ಅನ್ನೋದು ತುಂಬ ಒಂದು ಮುಖ್ಯವಾದ ಒಂದು ಸಂದೇಶ ಈ ಕಥೆಯಿಂದ ನಾವು ತಿಳಿಬೋದಾಗಿದೆ. ಸೊ ದಕ್ಷನು ಸತಿಯ ಪ್ರತಿ ಮತ್ತು ಶಿವನ ಪ್ರತಿ ಅಪರಾಧವನ್ನು ಮಾಡಿದ್ದ. ಸತಿ ಅದನ್ನು ಸಹಿಸಿಕೊಳ್ಳಿಲ್ಲ, ಅದಕ್ಕೆ ಅವಳು ದೇಹತ್ಯಾಗ ಮಾಡಿದ್ಲು. ಸೊ ಶಿವನ ಪರವಾಗಿ ಅವಳು ವಾದ ಮಾಡಿದ್ಲು. ಅದೇ ರೀತಿ ಯಾರಾದರೂ ಕೃಷ್ಣನ ಬಗ್ಗೆ ಅಥವಾ ಗುರುಗಳ ಬಗ್ಗೆ, ಗುರುಪಾದರ ಬಗ್ಗೆ ಏನಾದರೂ ಅಪಚಾರವನ್ನು ಅಥವಾ ಅಪರಾಧವನ್ನು ಮಾಡಿದಾಗ, ಕೆಟ್ಟು ಮಾತನಾಡಿದಾಗ, ಅಪವಾದವನ್ನು ಹೊರಿಸಿದಾಗ ಆಗ ಸುಮ್ಮನೆ ಇರಬಾರ್ದು. ಅದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಅಫ್ಕೋರ್ಸ್ ಅಂಡರ್ ದ ಡೈರೆಕ್ಷನ್ ಆಫ್ ದ ಸೀನಿಯರ್ಸ್ ಕೊಡಬೇಕು. ಆದರೆ ಸ್ವಯಂ ನಮ್ಮ ಬಗ್ಗೆ ಅಥವಾ ವೈಯಕ್ತಿಕವಾಗಿ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಸಹಿಸ್ಕೋಬೇಕು. ಸೊ ದಟ್ ಈಸ್ ಅ ಥಿಂಗ್. ಉದಾಹರಣೆಗೆ ಪರೀಕ್ಷಿತ್ ಮಹಾರಾಜರಿಗೆ ಶಾಪ ಸಿಕ್ಕಿತು. ಯಾರು ಕೊಟ್ಟಿದ್ದರು ಶಾಪ? ಶೃಂಗ ಋಷಿ. ಅದು ವೈಯಕ್ತಿಕವಾಗಿ ಪರೀಕ್ಷಿತನಿಗೆ ಕೊಟ್ಟಂಥ ಒಂದು ಶಾಪ. ಸೊ ಪರೀಕ್ಷಿತ್ ಮಹಾರಾಜರು ಅದನ್ನು ಸಹಿಸ್ಕೊಂಡ್ರು. ಆದರೆ ಇಲ್ಲಿ ಸತಿ ಶಿವನ ಪ್ರತಿ ಅಪರಾಧ ಆಗಿತ್ತು, ಅವಮಾನ ಆಗಿತ್ತು, ಸಹಿಸ್ಕೊಳ್ಳಿಲ್ಲ. ಅದಕ್ಕೆ ಅವಳು ಪ್ರತ್ಯುತ್ತರವನ್ನು ಕೊಟ್ಟಳು. ಆದರೂ ದಕ್ಷ ಬದಲಾಗಲಿಲ್ಲ, ಆಗ ಅವಳು ದೇಹ ಬಿಟ್ಬಿಟ್ಲು. ಸೊ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಎಷ್ಟಾಗುತ್ತಷ್ಟು ಗುರುಗಳ, ಕೃಷ್ಣನ ಮಹಿಮೆಯನ್ನು, ಅವ್ರ ಗೌರವವನ್ನು ಎತ್ತಿಡೋದಕ್ಕೆ ಪ್ರಯತ್ನ ಪಡಬೇಕು. ಯಾರಾದರೂ ಏನೋ ತಪ್ಪು ಮಾತಾಡಿದರೆ, ತಪ್ಪು ಅನಿಸಿಕೆ ಇದ್ದರೆ ಅದನ್ನು ನಾವು ತಿದ್ದಬೇಕು. ತಿದ್ದಕ್ಕಾಗಲಿಲ್ಲ ಅಂದರೆ ಅಲ್ಲಿಂದ ಎದ್ದು ಹೋಗಬೇಕು ಅಷ್ಟೇ, ಕೇಳ್ತಾ ಕೂತ್ಕೋಬಾರ್ದು. ಓಕೆ, ಇವು ಕೆಲವೊಂದು ಪಾಠಗಳು ಈ ಒಂದು
ಕಥೆಯಿಂದ. ಸೊ ಇಲ್ಲಿಗೆ ನಾನು ವಿರಾಮ ನೀಡ್ತೀನಿ. ಯಾರಿಗೂ ಇದನ್ನು ಪ್ರಶ್ನೆ ಇದೆಯಾ ಈ ವಿಷಯ ಕುರಿತಾಗಿ? ಎನಿ ಕ್ವಶನ್ಸ್ ಎನಿಬಡಿ ಹ್ಯಾಸ್? ಈ ಒಂದು ಅಧ್ಯಾಯ ಸ್ವಲ್ಪ ಚಿಕ್ಕ ಅಧ್ಯಾಯ, ಎಂಡಲ್ಲಿ ಜಸ್ಟ್ 26 ಶ್ಲೋಕಸ್ ಇದೆ ಅಷ್ಟೇ. ಸೊ ನಾಟ್ ಮಚ್ ಟು. ಸೊ ಇಲ್ಲಿ ನೋಡಿ, ವೀರಭದ್ರ ದಕ್ಷಿಣ ಹೇಗೆ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ, ರೀತಿ ದಕ್ಷಿಣನೇ ಬಲಿ ಕೊಟ್ಬಿಟ್ರು. ಸೊ ಇಲ್ಲೊಂದು ಪ್ರಶ್ನೆ ಬರ್ತದೆ, ಯಾಕೆ ನಮ್ಮ ವೇದಗಳಲ್ಲಿ ಪ್ರಾಣಿ ಬಲಿ ಕೊಟ್ಟಿದ್ದಾರೆ? ಬಲಿ ಕೊಡ್ಬೋದಾ, ಅದು ಸರಿನಾ ಅಂತ? ಅದು ಹಿಂಸೆ ಅಲ್ವಾ ಅಂತ? ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ ಪ್ರಾಣಿ ಬಲಿ ಕೊಡ್ತಾಯಿದ್ರು, ಆದರೆ ಯಾರು ಯೋಗ್ಯ ಬ್ರಾಹ್ಮಣರಿದ್ದರು, ಪುರೋಹಿತರಿದ್ದರು, ಅವ್ರು ಮಾತ್ರ ಇದನ್ನು ಕೊಡ್ತಾಯಿದ್ರು. ಅದು ನಾಲಿಗೆ ರುಚಿಗೋಸ್ಕರ ಅಲ್ಲ, ಕೊಂದು ತಿನ್ನೋದಕ್ಕಲ್ಲ. ಎಲ್ಲರೂ ವೆಜಿಟೇರಿಯನ್ ಇದ್ದರು, ಅವರೇನು ತಿಂತಾ ಇರಲಿಲ್ಲ ಇದನ್ನು. ಯಾಕೆ ಬಲಿ ಕೊಡ್ತಾ ಇದ್ದಾರೆ ಅಂದರೆ, ಯಾವ ಪ್ರಾಣಿಯನ್ನು ಬಲಿ ಕೊಟ್ಟಿದ್ದಾರೆ ಆ ಪ್ರಾಣಿ ಮತ್ತೆ ಹೊಸ ಜನ್ಮ ತಗೊಂಡು ಅದು ಹುಟ್ಟಿ ಬರ್ತಾಯಿತ್ತು. ಸೊ ಆ ಬಲಿ ಕೊಡುವುದು ಒಂದು ಪರೀಕ್ಷೆ ಆಗಿತ್ತು, ಒಂದು ಟೆಸ್ಟ್ ಆಗಿತ್ತು. ಹೇಗೆ ಕೆಮಿಸ್ಟ್ರಿಯಲ್ಲಿ ಲಿಟ್ಮಸ್ ಟೆಸ್ಟ್ ಇರ್ತದೆ, ಆ ಲಿಟ್ಮಸ್ ಟೆಸ್ಟ್ನ ಅದು ಟೆಸ್ಟ್ ಮಾಡಿದಾಗ ಅದು ಗೊತ್ತಾಗ್ತದೆ ಆ್ಯಸಿಡ್ ಬೇಸ್ ಏನಾಗಿದೆ ಅಂತ, ಕಲರಿಂದ ಗೊತ್ತಾಗ್ತದೆ. ಸೊ ಅದೇ ರೀತಿ ಆ ಯಜ್ಞ ಸಫಲಗೊಂಡಿದೆಯೋ ಇಲ್ಲೋ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇದೊಂದು ಟೆಸ್ಟ್ ಇತ್ತು. ಆ ಪ್ರಾಣಿ ಮತ್ತೆ ಹುಟ್ಟಿ ಬಂದರೆ ತಕ್ಷಣ ಅದೇ ಕ್ಷಣ ಅದು ಮತ್ತೆ ಹೊಸ ದೇಹದಲ್ಲಿ ಹುಟ್ಟಿ ಬಂದರೆ ಯಜ್ಞ ಸಫಲ ಆಯಿತು ಅಂತ ಅರ್ಥ. ಒಂದು ವೇಳೆ ಅದು ಮತ್ತೆ ಹುಟ್ಟಿ ಬರಲಿಲ್ಲ ಅಂದರೆ ಎಲ್ಲೋ ಏನೋ ಒಂದು ಕೊರತೆ ಆಗಿದೆ, ಮಂತ್ರೋಚ್ಚಾರಣೆಯಲ್ಲೇನೋ ಕೊರತೆ ಆಗಿದೆ, ಅಥವಾ ಸಾಮಗ್ರಿಗಳಲ್ಲೇನೋ ಕೊರತೆ ಆಗಿದೆ, ಅಥವಾ ಮುಹೂರ್ತದಲ್ಲೇನೋ ಕೊರತೆ ಆಗಿದೆ, ಎಲ್ಲೋ ಏನೋ ತಪ್ಪಾಗಿದೆ, ಅದಕ್ಕೆ ಯಜ್ಞದ ಫಲ ಸಿಗಲಿಲ್ಲ. ಸೊ ಅದಕ್ಕಾಗಿ ಅದನ್ನು ಟೆಸ್ಟ್ ಮಾಡೋದಕ್ಕೆ ಈ ರೀತಿ ಬಲಿ ಕೊಡ್ತಾಯಿದ್ರು. ಒಂದು ಸಕ್ಸಸ್ಫುಲ್ ಆದರೆ ಆ ಪ್ರಾಣಿ ಒಳ್ಳೆಯದಾಯಿತು, ಇನ್ನೊಂದು ಹೊಸ ದೇಹ ಸಿಕ್ಕಿತು. ಒಂದು ವೇಳೆ ಅದು ಅನ್ಸಕ್ಸಸ್ಫುಲ್ ಆದರೆ ಎಲ್ಲರೂ ಪಾಪದ ಭಾಗಿಗಳಾಗ್ತಾರೆ, ಪ್ರಾಣಿಯನ್ನು ಕೊಂದಿದ್ದ ಪಾಪದ ಭಾಗಿಯಾಗ್ತಾರೆ ಅಷ್ಟೇ. ಸೊ ಇದು ಬಲಿ ಕೊಡೋ ಒಂದು ಪದ್ಧತಿ ಆಗಿತ್ತು. ಆದರೆ ಈಗೇನಾಗ್ತಾಯಿದೆ, ತಿನ್ನೋದಕ್ಕೋಸ್ಕರ, ನಾಲಿಗೆ ರುಚಿಗೋಸ್ಕರ ಅದನ್ನು ಪ್ರಾಣಿಯನ್ನು ಕೊಂದು ತಿಂತಾರೆ, ಬಲಿ ಕೊಡೋದಿಲ್ಲ. ರೈಟ್? ಸೊ ಇದು ಪಾಪ. ಮತ್ತು ತುಂಬ ಜನ ಏನೋ ನಂಬಿಕೆ, ಪೂರ್ವಜರಿಗೆ ಬಲಿ ಕೊಡಬೇಕು, ಅವ್ರಿಗೆ ಒಳ್ಳೆಯದಾಗೋದಕ್ಕೆ ಒಂದು ಪ್ರಾಣಿಯನ್ನು ಬಲಿ ಕೊಡಬೇಕು, ಕೋಳಿ ಬಲಿ ಕೊಡಬೇಕು, ಕುರಿ ಬಲಿ ಕೊಡಬೇಕು ಅಂತ ಏನೋ ಒಂದು ಭಾವನೆ ಅವರಲ್ಲಿದೆ. ಬಟ್ ಅದರಿಂದ ಒಳ್ಳೆಯದಾಗೋದಿಲ್ಲ, ಅವರು ಕೂಡ ಪಾಪನೇ ತಟ್ಟುತ್ತೆ. ಮತ್ತು ಕೆಲವರು ಹೇಳ್ತಾರೆ ದುರ್ಗಾದೇವಿಗೆ ಬಲಿ ತುಂಬ ಇಷ್ಟ, ಅದಕ್ಕೆ ಇದನ್ನು ಅರ್ಪಣೆ ಮಾಡೋಣ ಅಂತ. ಅಂದರೆ ದುರ್ಗಾದೇವಿ ವೈಷ್ಣವಿ, ಅವಳಕ್ಕೆ ತಿಂತಾಳೆ ಇದನ್ನು? ಶಿ ಡಸಂಟ್ ವಾಂಟ್ ಇಟ್. ರೈಟ್? ಯಾರೊಬ್ರು ಹೇಳ್ತಾಯಿದ್ರು, ಉತ್ತರ ಕರ್ನಾಟಕದಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಒಳಗಡೆ ಕೇವಲ ನೈವೇದ್ಯ, ಶಾಕಾಹಾರಿ ನೈವೇದ್ಯನೇ ಮಾಡ್ತಾರೆ. ಆದರೆ ಕೆಲವು ಭಕ್ತರು, ಸೋಕಾಲ್ಡ್ ದೇವಿ ಭಕ್ತರು, ಬಲಿ ಕೊಡಲೇಬೇಕು ದೇವಿಗೆ ಅಂತ ದೇವಸ್ಥಾನ ಹೊರಗಡೆ ಬಲಿ ಕೊಡ್ತಾರೆ. ಅದು ಅಲ್ಲಿ ಮ್ಯಾನೇಜ್ಮೆಂಟ್ ಒಪ್ಪೋದಿಲ್ಲ, ಆದರೂ ಕೂಡ ಹೊರಗಡೆ ಮಾಡ್ತಾರೆ. ಸೊ ವಾಟ್ ಈಸ್ ದಿಸ್? ಅವ್ರು ಏನು ಮಾಡ್ತಾಯಿದ್ದಾರೆ? ದೇವಿಗೇನು ಇಷ್ಟ ಅದು ಮಾಡ್ತಾಯಿಲ್ಲ, ತಮ್ಮ ಮನಸ್ಸೇನು ಇಷ್ಟ ಅದೇ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಅವರು ಪಾಪದ ಭಾರವನ್ನು ಹೆಚ್ಚಿಸ್ತಾ ಇದ್ದಾರೆ ಹೊರತಾಗಿ ಕಡಿಮೆ ಮಾಡ್ಕೊತಾ ಇಲ್ಲ. ಸೊ ಇಂತಹ ಆಚಾರಗಳನ್ನು ಬಿಟ್ಟುಬಿಡೋದೇ ಒಳ್ಳೆಯದು. ಬೆಸ್ಟ್ ಇಸ್ ಟು ಸರೆಂಡರ್ ಟು ಕೃಷ್ಣ, ಚಾಂಟ್ ಹರೇ ಕೃಷ್ಣ ಮಂತ್ರ, ಗೋ ಬ್ಯಾಕ್ ಟು ಗಾಡ್. ಇದನ್ನೆಲ್ಲ ಯಾಕೆ ಮಾಡಬೇಕು? ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಮತ್ತು ಈಗ ಆಗಿನ ಕಾಲದಲ್ಲಿ ಯಾರಾದರೂ ತಿನ್ಬೇಕಂತಂದರೆ ಅಮಾವಾಸ್ಯೆ ದಿನ ರಾತ್ರಿ ಹೊರಗಡೆ, ದೇವಿ ಮಂಟಪದ ಹೊರಗಡೆ ಬಲಿ ಕೊಟ್ಟು ಅದನ್ನು ಏನಂತಾರೆ, ಹಲವಾರು ಭಾಗಗಳನ್ನು ವಿಂಗಡಣೆ ಮಾಡಿ ಒಂದು ಭಾಗವನ್ನು ತಿಂತಾಯಿದ್ರು ಅಷ್ಟೇ. ಅಷ್ಟರಲ್ಲಿ ವಿಧಿವಿಧಾನಗಳಿತ್ತು. ಆದರೆ ಇಟ್ ಈಸ್ ಆ್ಯಕ್ಚುಲಿ ನಿಷಿದ್ಧವಾಗಿದೆ ಅದು. ಬಟ್ ಯಾರಿಗೆ ಬಿಡೋಕ್ಕಾಗಲ್ಲ ಅವ್ರಿಗೋಸ್ಕರ ಒಂದು ಅನುಮತಿ ಕೊಟ್ಟಿದ್ದಾರೆ, ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಓಕೆ, ಈಗ ಕೆಲವರು ಕುಡಿಯೋದು ಒಳ್ಳೆಯದಲ್ಲ, ಆದರೆ ಗೌರ್ಮೆಂಟ್ ಏನು ಮಾಡ್ತಾರೆ, ಯಾರಿಗೆ ಕುಡಿಯೋ ಹಠ ಇದೆ ಅವ್ರಿಗೋಸ್ಕರ ಓಕೆ ಪರ್ಮಿಟ್ ರೂಮ್, ಅಲ್ಲಿ ಎಲ್ಲೆಲ್ಲಿ ಪರ್ಮಿಷನ್ ಇದೆ ಅಲ್ಲಿ ಮಾತ್ರ ಕುಡಿ, ಮನೇಲಿ ಇಟ್ಕೊಳ್ಳೋಂಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಮಾಡೋಂಗಿಲ್ಲ. ನೈಟ್. ಸೊ ಒಮ್ಮೆ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೆ, ಗೋವಾ ಟು ಬೆಲ್ಗಾಮ್ ಹೋಗ್ತಾಯಿದ್ದೆ. ಸೊ ಬಸ್ಸಲ್ಲಿ ಒಬ್ಬ ಏನೋ ಬಾಕ್ಸಲ್ಲಿ ಇಟ್ಕೊಂಡು ಮೇಲೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. ಒಂದು ಚೆಕ್ ಪೋಸ್ಟ್ ಬಂದಾಗ ಎಲ್ಲರೂ ಪೊಲೀಸರು ಬಂದರು, ಒಳಗಡೆ ಎಲ್ಲೋ ಲಗೇಜ್ ತೆಗೀರಿ ಅಂದರು. ಸಿಕ್ಬಿದ್ದ ಅವನು, ಹೇಳ್ಕೊಂಡು ಹೋದ್ರು.
ಪರ್ಮಿಷನ್ ಇಲ್ಲ. ಎಲ್ಲಿ ಪರ್ಮಿಷನ್ ಇದೆ ಅಲ್ಲಿ ಮಾತ್ರ ಕುಡಿಬೇಕು. ಸ್ಮಗ್ಲಿಂಗ್ ಮಾಡೋಂಗಿಲ್ಲ, ನೀನೇ ಉತ್ಪಾದನೆ ಮಾಡೋಂಗಿಲ್ಲ. ಯಾರಿಗೆ ಆ ಒಂದು ಮಾಡೋ ಹಠ ಇದೆ ಅವ್ರಿಗೋಸ್ಕರ ಒಂದು ಅನುಮತಿ ಕೊಟ್ಟಿದ್ದಾರೆ, ಅಂಡರ್ ರಿಸ್ಟ್ರಿಕ್ಷನ್, ರೈಟ್. ಬಟ್ ಜನ ಏನು ಮಾಡ್ತಾರೆ, ಅದನ್ನು ದುರುಪಯೋಗಪಡಿಸ್ಕೊಂಡು ಅವರು ಸ್ಟಾಕ್ ಮಾಡಿಕೊಂಡು ಸ್ಮಗ್ಲಿಂಗ್ ಮಾಡ್ತಾರೆ, ಕುಡಿತಾರೆ. ಸೊ ದ್ಯಾಟ್ಸ್ ನಾಟ್ ಅಲೋಡ್. ಬಟ್ ಈಗ ಅದು ಆಗ್ತಾಯಿದೆ. ಮಾಂಸ ತಿನ್ನೋದು ಯಾರಿಗೆ ಬಿಡೋಕ್ಕಾಗಲ್ಲ ಅವ್ರಿಗೋಸ್ಕರ ಏನೋ ಒಂದು ಸ್ವಲ್ಪ ಸ್ಯಾಂಕ್ಷನ್ ಇದೆ ವೇದದಲ್ಲಿ, ಅದು ಎಲ್ಲರಿಗೋಸ್ಕರ ಅದಲ್ಲ. ಆದರೆ ಈಗ ದುರ್ಗಾ ಪ್ರಸಾದ್ ಅಂತ ಅಂಗಡಿ ಹೆಸರು ಇಟ್ಕೊಂಡು ಅದು ಮಾರಿದ್ರೆ ಅದು ಪ್ರಸಾದ ಆಗುತ್ತಾ? ಇಲ್ಲ. ದೇವರ ಹೆಸರು ಇಟ್ಕೊಂಡ್ರೆ ಪವಿತ್ರ ಆಗ್ತದ? ರೈಟ್. ಲಕ್ಷ್ಮೀ ವೈನ್ಸ್, ಗಣೇಶ್ ಬೀಡಿ ಅಂತ ಇಟ್ಕೊಂಡ್ರೆ ಅದು ಪವಿತ್ರ ಆಗ್ತದ? ಹಾಂ. ಸೊ ಒಂದು ಕಡೆ ಅದು ಪಾಪ ಅಂತಲೂ ಗೊತ್ತು, ಇನ್ನೊಂದು ಕಡೆ ಅದನ್ನು ಪರಿಹಾರ ಕೂಡ ಮಾಡಬೇಕಂತ ಹೊತ್ತು ಒಬ್ಬರು ಹೇಳ್ತಾ ಇದ್ದಾರೆ, ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ. ಇಷ್ಟು ಪಾಪ ಮಾಡ್ತೇನೆ, ಇಷ್ಟು ಏನು ಅವ್ರನ್ನ ಅದು ನಂಬಿಕೆ, ಬಟ್ ಅದು ಆಗೋದಿಲ್ಲ ಪರಿಹಾರ. ಪಾಪ ಮಾಡಿದ್ದನ ಅವರು ಪಾಪದ ಪ್ರತಿಕ್ರಿಯೆ ನೋವನ್ನು ಅನುಭವಿಸಲೇಬೇಕು. ಒಳ್ಳೆಯದು ಮಾಡಿದ್ದನ್ನು, ಅದರ ಫಲವನ್ನು, ಸುಖವನ್ನು ಅನುಭವಿಸಲೇಬೇಕು. ಪಾಪವನ್ನು ಮಾಡಿ ಪುಣ್ಯ ಮಾಡಿದರೆ ಅದು ನ್ಯೂಟ್ರಲ್ ಆಗೋದಿಲ್ಲ. ಓಕೆ. ಸೊ ನ್ಯೂಟ್ರಲ್ ಆಗೋದಿಲ್ಲ. ಪಾಪದ ಗಣನೆ ಸಪ್ರೇಟ್ ಆಗಿದೆ, ಪುಣ್ಯದ ಗಣನೆ ಸಪ್ರೇಟ್ ಆಗಿದೆ, ಭಕ್ತಿ ಗಣನೆ ಸಪ್ರೇಟ್ ಆಗಿದೆ. ಸೊ ಭಕ್ತಿ ಸೇವೆ ಮಾಡೋದ್ರಿಂದ ಉಭಯ ಸುಕೃತ ದುಷ್ಕೃತ, ಪಾಪ ಪುಣ್ಯ ಎರಡೂ ನಾಶ ಹೋಗ್ತದೆ ಭಕ್ತಿ ಸೇವೆ ಮಾಡೋದ್ರಿಂದ. ಬರೀ ಪುಣ್ಯ ಮಾಡೋದ್ರಿಂದ ಪಾಪ ನಾಶ ಆಗೋದಿಲ್ಲ. ದೇ ಆರ್ ಬೋತ್ 3 ಡಿಫ್ರೆಂಟ್ ಅಕೌಂಟ್ಸ್. ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಸೊ ಎಕ್ಸ್ ಅಮೌಂಟ್ ಆಫ್ ಪುಣ್ಯ ಮಾಡಿ ಎಕ್ಸ್ ಅಮೌಂಟ್ ಆಫ್ ಪಾಪ ಮಾಡಿದ್ರೆ ನ್ಯೂಟ್ರಲೈಸ್ ಆಗೋದಿಲ್ಲ. ಅದು ಸಪ್ರೇಟಾಗಿ ಎರಡಕ್ಕೂ ನಾವು ಸುಖ ದುಃಖ ಅನುಭವಿಸಲೇಬೇಕು. ಓಕೆ. ಸೊ ಶಾಸ್ತ್ರದಲ್ಲಿ ಬಲಿ ಕೊಡೋ ಪ್ರಕ್ರಿಯೆ ಇದೆ, ಬಟ್ ಅದು ಎಲ್ಲರಿಗೋಸ್ಕರ ಅಲ್ಲ. ಯಾರಿಗೆ ಅದು ಬಿಡೋಕ್ಕಾಗಲ್ಲ ಅವ್ರಿಗಾಗಿ ಅನುಮತಿ ಇದೆ, ಬಟ್ ದಟ್ ಟು ಅಂಡರ್ ವೆರಿ ಮಚ್ ರಿಸ್ಟ್ರಿಕ್ಷನ್ಸ್. ಮತ್ತು ಒಂದು ಮಂತ್ರ ಹೇಳಬೇಕಾಗಿದೆ ಅವರು, ಬಲಿ ಕೊಡುವಾಗ ಮಂತ್ರ ಹೇಳಬೇಕು. ಅದೇನದು ಮಂತ್ರ? ಮಾಂ ಸಹ ಖಾದತಿ. ಮಾಂ ಸಹ, ಮಾಂ ಅಂದರೆ ನಾನು, ಸಹ ಅಂದರೆ ನೀನು. ಮಾಂಸ ಅಂತ ಹೇಳ್ತೀವಲ್ಲ, ಅದೇನು ಅದು? ಮಾಂ ಸಹ, ನಾನು ನೀನಾಗ್ತೀನಿ ಮುಂದಿನ ಜನ್ಮದಲ್ಲಿ. ನೀನು ನನ್ನನ್ನು ತಿನ್ನಬೇಕು. ಈಗ ನಾನು ನಿನ್ನನ್ನು ತಿಂತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ತಿಂತೀಯ ಅಂತ ಹೇಳಿ ಕೊಲ್ಲಬೇಕು. ಯಾರು ಮಾಡ್ತಾರೆ ಇದನ್ನೆಲ್ಲ? ಇಲ್ಲ. ಸೊ ಅದಕ್ಕೆ ಎಲ್ಲರೂ ನರಕಯಾತನೆ ಅನುಭವಿಸಲೇಬೇಕಾಗ್ತದೆ. ಮತ್ತು ಯಾರು ತಿಂತಾರೆ ಅವರಷ್ಟೇ ಅಲ್ಲ, ಯಾರು ಅದಕ್ಕೆ ಅನುಮತಿ ಕೊಡ್ತಾರೆ, ಯಾರು ಅದನ್ನು ಬಲಿ ಕೊಲ್ತಾರೆ, ಯಾರು ಅದನ್ನು ಸಾಗಿಸ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಯಾರು ಅದನ್ನು ಅಡುಗೆ ಮಾಡ್ತಾರೆ, ಯಾರು ಅದನ್ನು ಬಡಿಸ್ತಾರೆ, ಯಾರು ತಿಂತಾರೆ, ಎಲ್ಲ 6 ಜನರಿಗೂ ರಿಯಾಕ್ಷನ್ ಬಂದೇ ಬರ್ತದೆ. ಕೆಲವು ಹೇಳ್ತಾರೆ ನಾನಂತೂ ತಿನ್ನೋದೇ ಇಲ್ಲ, ಬರೀ ಅಡುಗೆ ಮಾಡ್ತೀನಿ. ಇಲ್ಲ, ನೀನು ಭಾಗಿದಾರಿ. ಕೆಲವು ಹೇಳ್ತಾರೆ ಸರ್ ನಾನು ಮುಟ್ಟೋದೇ ಇಲ್ಲ, ನಾನು ಅಂಗಡಿಗೆ ಹೋಗೋದೇ ಇಲ್ಲ, ಬರೀ ರೊಕ್ಕ ಎಣಿಸ್ತೀನಿ. ನಾನು ಎಷ್ಟು ಪ್ರಾಫಿಟ್ ಬರ್ತದೆ ಅದು ಎಣಿಸ್ತೀನಿ. ನನ್ನ ಅಂಗಡಿನೇ, ಬಟ್ ನಾನು ಅಲ್ಲಿ ಹೋಗೋದೇ ಇಲ್ಲ. ಒಬ್ಬ ಮ್ಯಾನೇಜರ್ ಇಟ್ಟಿದ್ದೀನಿ, ಅವನು ದುಡ್ಡು ಕಳಿಸ್ತಾನೆ, ಪ್ರಾಫಿಟ್ ಎಣಿಸ್ತಾನೆ ಅಷ್ಟೇ. ಇಲ್ಲ, ನೀನು ಭಾಗಿದ್ದಾರೆ, ಯಾಕಂದರೆ ಅದು ಪರ್ಮಿಷನ್ ಕೊಟ್ಟನೇ ನೀನು. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಪಾಪ ಕಾರ್ಯನ ಬಿಡಬೇಕು. ಮತ್ತು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದನ್ನು ಹೇಳಬೇಕು, ಬಿಡಿ ಅಂತ. ಅಟ್ಲೀಸ್ಟ್ ಕಾರ್ತಿಕ ಮಾಸ ಬರುತ್ತೆ, ಪುರುಷೋತ್ತಮ ಮಾಸ ಬರುತ್ತೆ, ಅಟ್ಲೀಸ್ಟ್ 1 ತಿಂಗಳಾದರೂ ಬಿಡಿ ಅಂಥೇಳಿ. ಅದರ ನಂತರ ಮುಂದುವರಿಸೋದು ಅವ್ರ ಇಚ್ಛೆ. ಇಲ್ಲಿ 1 ತಿಂಗಳಾದರೂ ಬಿಟ್ಟು ನೋಡಲಿ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ದಕ್ಷಿಣ ವಿಷಯ ಸುಂದರವಾದ ಮಾಡಿದ ಕಾರ್ಯಗಳು ಹರೇ ಕೃಷ್ಣ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಸಾದ ಇದೆ. ಹಿಂದಿನ ಬೆಳಿಗ್ಗೆ ಅಷ್ಟು ಪ್ರಸಾದ ಮಾಡುತ್ತೆ. ದಯವಿಟ್ಟು ಹೋಗಿ ಸ್ವೀಕರಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತು ನಾಳೆ ಶ್ರೀರಂಗಪಟ್ಟಣ ಬರೋರು ಬೆಳಗ್ಗೆ ಬೇಗ ಬರಬೇಕು. ಸೊ ಬೇಗ ಹೋಗಿ ಮಲ್ಕೊಂಬಿಡಿ. ಬೆಳಗ್ಗೆ ಬೇಗ ಎದ್ದು 6 ಗಂಟೆಗೆ ಇಲ್ಲಿಂದ ಬಸ್ ಹೊರಡ್ತದೆ. ಸೊ ಎಲ್ಲರೂ ಅಲ್ಲಿ ಹೋಗಿ ಕಾವೇರಿ ನದಿ ತಟದಲ್ಲಿ ಸತ್ಸಂಗ ಮಾಡೋಣ. ಹರೇ ಕೃಷ್ಣ.